ಈಗ ಗಾಡಿ ಸ್ಟಾರ್ಟ್ ಮಾಡಿದ್ದು ಸ್ಕೂಟರ್ ಓಕೆ, ಗೇರ್ ಗಾಡಿ ಅದು. ಗೇರ್ ಹಾಕಿದ್ರೆ ಮಾತ್ರ ಮುಂದಕ್ಕೆ ಹೋಗುತ್ತೆ. ಗೇರ್ ನಮ್ಮ ಕೈಯಲ್ಲಿಲ್ಲ. ಅದು ಗೇರು ಆ ಮಂತ್ರಕ್ಕೆ ಸಂಬಂಧಪಟ್ಟಂತ ಅಧಿಪತಿ ಕೈಯಲ್ಲಿದೆ. ಓಂ ನಮೋ ಭಗವತೆ ಸಿದ್ಧಿ ವಿನಾಯಕಾಯ ಸರ್ವ ಕಾರ್ಯಕರ್ತ ಸರ್ವವಿಘ್ನ ಪ್ರಶಮನಾಯ ಸರ್ವ ರಾಜವಶೀಕರಾಯ ಸರ್ವ ಜನ್ ಸರ್ವ ಸ್ತ್ರೀ ಪುರುಷ ವಶೀಕರಾಯ ಶ್ರೀ ಹೋಮ್ ಓಂ ಶಟ್ ಅಂತ ಹೇಳ್ತಾರೆ ಗಣಪತಿ ಮಂತ್ರ. ನಾವು ಮಂತ್ರವನ್ನು ನಾವು 100 ಸಾರಿನೋ 108 ಸಾರಿನೋ 1000 ಸಾರಿ ಎಷ್ಟೋ ಸಾರಿ ಜಪಿಸ್ತಾ ಇದ್ವಿ. ಜಪಿಸ್ತಾ ಇದ್ದಾಗ ಗಣಪತಿ ಅಲ್ಲಿರ್ತಾನೆ, 100% ಅಲ್ಲಿರ್ತಾನೆ ಗಣಪತಿ. ಅಲ್ಲಿದ್ದೇ ಇರ್ತಾನೆ. ಇವನು ಏನಕ್ಕೋಸ್ಕರ ಮಾಡ್ತಾವನೆ ಅಂತ ಗಮನಿಸ್ತಾ ಇರ್ತಾನೆ. ನಾವು ಒಳ್ಳೆ ಕಾರ್ಯಕ್ಕೆ ನಮಸ್ಕಾರ ಮಾಡ್ತಾ ಇದ್ದಾಗ ತಥಾಸ್ತು 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 ಅಂತ ಇರ್ತಾನೆ. ಮಾಡು 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 ಅಂತ ಇರ್ತಾನೆ. ನಾವು ಕೆಟ್ಟದ್ದು ಮಾಡ್ತೀವಿ ಅಂತ ಇಟ್ಕೋ, ಅಲ್ಲಿ ಅವನು ಕಲ್ದಿರ್ತಾನೆ, ಸೈಲೆಂಟ್ ಆಗಿರ್ತಾನೆ. ಮಾಡು 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 ಮಾಡು, ಅವ್ರು ಹೋಗಲ್ಲ, ಗಾಡಿ ಹೋಗಲ್ಲ ಮುಂದಕ್ಕೆ. ಇದು ಮಾಂತ್ರಿಕನ ವಿಚಾರ. ರಿಯಲಿ ಅವರು ಏನು ಮಾಡ್ತಾ ಇದ್ರು ಅಂದರೆ ಆ ಮೂಲಿಕೆಗಳನ್ನು ತನ್ನ ಹತ್ರ ಇಟ್ಕೊಂಡು ಹೊರಡ್ತಾ ಇದ್ರು. ಹುಲಿ ಆಗಬಹುದು, ಸಿಂಹ ಆಗಬಹುದು, ಚಿರತೆ ಆಗಬಹುದು. ಇವ್ರ ಮೇಲೆ ಬೀಳ್ತಾ ಇರಲಿಲ್ಲ. ಅದು ಇವ್ರನ್ನ ಕಂಡ ತಕ್ಷಣ ಅದೇ ಸೈಡ್ಗೆ ಓಡೋಗ್ತಾ ಇತ್ತು. ಸ್ತಂಭನ ವಿದ್ಯೆ ಅಂತ ಹೇಳ್ತಾರೆ. ಸ್ತಂಭನ ಅಂದರೆ ಸೈಲೆಂಟ್. ಉತ್ತರಾಣಿಯಲ್ಲಿ 3 ವಿಧಾನ. ನೀಲಿ ಉತ್ತರಾಣಿ ಒಂದಿದೆ, ಕೆಂಪುದು ಒಂದಿದೆ, ಬಿಳಿದು ಒಂದಿದೆ. ಅದರಲ್ಲಿ ನಾವೇನು ಹೇಳ್ತೀವಿ ಅಂದರೆ ಎದುರುತ್ತರಾಣಿ ಅಂತ ಒಂದು ಹೇಳ್ತೀವಿ. ಎದುರುತ್ತರಾಣಿ ಅಂದರೆ ಅದರಲ್ಲಿ ಮುಳ್ಳಿರುತ್ತೆ, ಅದೇ ಕೆಂಪುತ್ತರಾಣಿ. ಅದರ ಸೊಪ್ಪು ತಗೊಳ್ಳಿ, ಒಂದು 3-4 ಕುಡಿ ತಗೊಂಡು, ಬಿಳಿ ಎಕ್ಕೆ ಗಿಡದ ಒಂದು 3 ಕುಡಿ ತಗೊಳ್ಳಿ. ಈ ಸೊಪ್ಪು ಆ ಸೊಪ್ಪು 2 ಸೊಪ್ಪುಗಳನ್ನು ಕ್ಲೀನಾಗಿ ಈ ಥರ ಇದು ಮಾಡಿಬಿಡೋದು, ಪೇಸ್ಟ್ ಥರ ಮಾಡಿಬಿಟ್ಟು ಉಜ್ಬಿಟ್ಟು ಪೇಸ್ಟ್ ಮಾಡಿಬಿಟ್ಟು ತುಂಬ ಭಯಂಕರ ಗಲಾಟೆ ಮಾಡ್ತಾ ಇರ್ತದೆ ನಾಯಿ. ಆ ನಾಯಿ ತಲೆ ಮೇಲೆ ಹಾಕ್ರಿ. ವಿತಿನ್ ಸೆಕೆಂಡ್ಸಲ್ಲಿ ತುಂಬ ಗಲಾಟೆ ಮಾಡ್ತಕ್ಕಂಥ ನಾಯಿ ಮೇಲೆ ಹಾಕ್ರಿ. ವಿತಿನ್ ಸೆಕೆಂಡಲ್ಲಿ ಸೈಲೆಂಟ್ ಆಗ್ಬಿಡ್ತೈತೆ ನಾಯಿ. ಈಗ ಪಾಪು 2 ತಿಂಗಳ ಪಾಪು ಇಲ್ಲ 1 ತಿಂಗಳ ಪಾಪು ಅಂತ ಇಟ್ಕೊಳ್ಳಿ, ಹೊಟ್ಟೆ ಊದ್ಕೊಂಡ್ಬಿಡ್ತು. ಹೊಟ್ಟೆ ಊದ್ಕೊಂಡ ತಕ್ಷಣ ಕೆಲವರು ಅಜ್ಜಿಗಳು ಈ ವಿಚಾರ ಗೊತ್ತಿರತಕ್ಕಂಥ ಒಂದು ಕೆಲಸ ಮಾಡ್ತಾರೆ. ಈ ಪಾಪು ಉಚ್ಚೆ ಬಟ್ಟೆ ಇರುತ್ತಲ್ವಾ, ಮೂತ್ರದ ಬಟ್ಟೆ, ಇದು ಕಟ್ಟಿರ್ತಾರೆ, ಲಂಗೋಟ ಕಟ್ಟಿರ್ತಾರೆ. ಆ ಬಟ್ಟೆನ ಬಿಸಿ ಮಾಡಿಬಿಟ್ಟು ಹೊಟ್ಟೆ ಮೇಲೆ ಹಾಕ್ತಾರೆ. ಹೌದಾ? ತಕ್ಷಣ ಹೊಟ್ಟೆ ನೋವು ಕಡಿಮೆ ಆಗ್ಬಿಡ್ತೈತೆ, ಹೊಟ್ಟೆ ಉಬ್ಬರ ಕಡಿಮೆ ಆಗ್ಬಿಡ್ತೈತೆ. ಇದು ಪಕ್ಕ ವಿಚಾರ. ಇದು ಅಕಸ್ಮಾತ್ ಏನಾದರೂ ಭಯ ಆದರೆ ಅಲ್ಲಿ ನಿಂತ್ಕೊಂಡು ಉಚ್ಚ ಇದ್ಬಿಡ್ಬಾರೋ ಅಂತ ಹೇಳೋದು. ಮೂತ್ರ ದೇವತೆ ಅದು. ಈ ಮೂತ್ರ ದೇವತೆಯನ್ನು ಕಂಡ್ರೆ ಆ ಗ್ರಹಕ್ಕೆ ಭಯ. ರೈಟ್. ಅದು ಆ ಬಣ್ಣಗಳಿಗೆ ಶಕ್ತಿ ಇದೆಯಲ್ವಾ, ಒಂದೊಂದು ಬಣ್ಣಕ್ಕೆ ಒಂದೊಂದು ರೀತಿಯಾದಂಥ ಶಕ್ತಿ ಇದೆ. ಬರೀ ಅರಿಶಿನ ಇಡಿ ಒಂಥರ ಇರ್ತದೆ, ಕುಂಕುಮ ಇಡಿ ತಕ್ಷಣ ಏನೋ ಒಂದು ಕಳೆ ಬರುತ್ತೆ. ಏನಾದ್ರ ಅರ್ಥ? ಆಕರ್ಷಣೆ ಮಾಡುತ್ತೆ, ಏನೋ ಒಂದಲ್ಲಿ ಕೊಡುತ್ತೆ. ಈಗ ನಾವು ಒಂದು ಕಲ್ಲಿಗೆ 1-2 ಕಣ್ಣಿಟ್ಟು ಸ್ವಲ್ಪ ಅರಿಶಿನ ಹಚ್ಚಿ ಒಂದು ಬಟ್ಟೆ ಇಟ್ರಿ ಕೆಂಪ, ಒಂದು ವ್ಯಕ್ತಿನೇ ಬಂದು ಏನೋ ಒಂದು ರೀತಿಯಾದಂಥ ಒಂದು ಆಕರ್ಷಣೆ ಬರ್ತೈತೆ. ಅಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಚೈತನ್ಯ ಹಾ ಅಂತೈತೆ. ಏನಪ್ಪ ಇದು ಹಾ ಅಂತೈತೆ, ಗಮನಿಸುತ್ತಲ್ವಾ? ಇದು ಗಮನಿಸ್ಬೇಕಾದ್ರೆ ಈಗ ಮಕ್ಕಳು ಕಡಿಮೆ ಮನೆಗಳಲ್ಲಿ 1 or 2 ಅಷ್ಟೇ. 50 ವರ್ಷದಿಂದ ಒಂದೊಂದು ಮನೆಯಲ್ಲಿ 10 ಮಕ್ಕಳು, 8 ಮಕ್ಕಳು, 6 ಮಕ್ಕಳು, 3 ಮಕ್ಕಳು, 5-6 ಜನ. ಒಂದು ಮಕ್ಕಳು ಹೊಟ್ಟೆಯಲ್ಲಿ ಇರ್ತವೆ, ಒಂದು ಮಕ್ಕಳು ತೊಟ್ಲಲ್ಲಿ ಇರ್ತವೆ, ಒಂದು ಮಗು ಓಡಾಡ್ತಾ ಇರ್ತೈತೆ, ಇನ್ನೊಂದು ಮಗು ಸ್ಕೂಲ್ಗೆ ಹೋಗಿರ್ತೈತೆ. ಈ ರೀತಿಯಾದಂಥ ಸಂಸಾರ. ಆ ಸಂಸಾರದಲ್ಲಿ ಈ ಪಾಪುಗೆ, ಎಳೆ ಪಾಪುಗೆ 1 or 2 months 3 months 6 months ಪಾಪುಗೆ, 6 ತಿಂಗಳ ಮಗುಗೆ ಬೇದಿ ಆಯ್ತಂದ್ರೆ ಯಾವ ರೀತಿ ಅಂದ್ರೆ ಪಿಚ್ಕಾರಿನಲ್ಲಿ ನೀರು ಹೊಡೆದಂಗೆ ಹೋಗ್ತಾ ಇರ್ತೈತೆ ಅಚ್ಚಿಗೆ. ಅದು ಭಯಂಕರವಾದಂಥ ದುರ್ವಾಸನೆ. ಆ ದುರ್ವಾಸನೆ ಹೊಡೆದಿದೆ ಅಂದ್ರೆ ಇದಕ್ಕೆ ಬಾಲಗ್ರಹ ಆಗಿದೆ ಅಂತ ಅಲ್ಲೇ ಅಬ್ಸರ್ವ್ ಮಾಡ್ಕೋಬೇಕು. ಮಾಮೂಲಿ ಮೋಷನ್ನು ಅಷ್ಟೊಂದು ಸ್ಮೆಲ್ ಬರಲ್ಲ. ಅದಕ್ಕೆ ಸಂಬಂಧಪಟ್ಟ ಎಷ್ಟು ಅದಕ್ಕೆ ಶಕ್ತಿ ಇದೋ ಅಷ್ಟೇ ಸ್ಮೆಲ್ ಬರುತ್ತೆ. ಈ ಗ್ರಹ ಆಗಿರ್ತೈತಲ್ಲ, ಆ ಒಂದು ಮೋಷನ್, ಆ ಒಂದು ವಾಂತಿ, ದುರ್ವಾಸನೆ ಅಂದ್ರೆ ಯಾವುದೋ ಒಂದು ದುಷ್ಟಶಕ್ತಿ ಪೀಡೆ ಆಗಿದೆ ಪಾಪುಗೆ. ನಮಸ್ಕಾರ ಅರವಿಂದ್ ಸಾಹೇಬ್ರು. ನಮಸ್ಕಾರ. ಹೇಗಿದ್ದಾರೆ? ನಮ್ಮ ರೀತಿಯಾದಂಥ ವೈದ್ಯರಲ್ಲ ನಿಮ್ಮಲ್ಲಿ? ಎಲ್ಲರೂ ಆರಾಮವ್ರೆ. ಎಲ್ಲ ಆರಾಮಿದ್ದಾರೆ. ನಿಮ್ಮ ಯೋಗಕ್ಷೇಮ ಕೇಳ್ತಾರೆ ಎಲ್ಲರೂ. ದೇವರಾಜಣ್ಣವ್ರು ಹೆಂಗವ್ರೆ ಅಂತ. ಸೊ ನಿಮ್ಮ ವಿಚಾರಗಳನ್ನ ಇಷ್ಟಪಡ್ತಾರೆ. ಕೆಲವೊಂದು ವಿಚಾರಗಳಲ್ಲಿ ಸತ್ಯ ಎಲ್ಲಿದೆ ಅದನ್ನೇ ಒರಿಜಿನಲ್ ವಿಚಾರ ಮಾತಾಡ್ಬಿಡ್ತೀರ. ಅದು ಕೇಳೋರಿಗೆ ತುಂಬ, ಅದರಲ್ಲೂ ವಿದ್ಯಾವಂತರು ಯಾರು ವಿದ್ಯೆ ಕಲ್ತಿರ್ತಾರೆ ಅವ್ರಿಗೆ ಇಷ್ಟ ಆಗುತ್ತೆ ನಿಮ್ಮ ಮಾತು. ಅದನ್ನೇ ಹೇಳ್ಬೇಕಲ್ವಾ? ಅದನ್ನೇ ತಾನೇ ಬೇಕಾಗಿರೋದು. ಸತ್ಯಾಸತ್ಯತೆ ತಾನೇ ಬೇಕು. ಬೇರೆ ವಿಚಾರ ಬೇರೆ. ಬಟ್ ಏನಿದೆ ಈ ಭೂತವೈದ್ಯ ಅಂದರೆ ಏನು, ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳೇನು, ಹೌದು, ಈ ರೀತಿಯಾಗಿ
ನಾವು ಪಬ್ಲಿಕಲ್ಲಿ ಮಾತಾಡ್ತಾ ಇದ್ದೀವಿ, ಬೇರೆಯವ್ರಿಗೆ ಏನು ಅನುಕೂಲ ಆಗುತ್ತೆ, ಯಾರಿಗೇನೇನು ಗೊಂದಲಗಳಿದ್ದಾವೆ ಐತೆ, ಆ ಗೊಂದಲಗಳಿಗೆ ಸಂಬಂಧಪಟ್ಟಂಥ ವಿಚಾರಗಳು ನಾವು ಮಾತಾಡ್ಬೇಕು ಅಷ್ಟೇ ಅಲ್ವಾ. ಬೇರೆ ಏನೇನೋ ಮಾತಾಡೋದ್ರಿಂದ ಸಭ್ಯತೆ ಅನ್ಸಲ್ವಲ್ಲ, ಉಪಯೋಗ ಆಗಲ್ಲ, ಸಭ್ಯತೆ ಅನ್ಸಲ್ಲ, ಉಪಯೋಗನೂ ಆಗಲ್ಲ, ಸಭ್ಯತೆನೂ ಅನ್ಸಲ್ಲ. ಅದೆಲ್ಲ ಯಾಕೆ ಮಾತಾಡಬೇಕು? ಈಗ ಕೆಲವರು ಮಹನೀಯರೆಲ್ಲ ಒಂದು ಇದಕ್ಕೆ ಸಂಬಂಧಪಟ್ಟಂತ ಗ್ರಂಥಗಳು ಬೇಕಾದಷ್ಟು ಬರೆದಿದ್ದಾರೆ. ಆ ಬರೆದಿರ್ತಕ್ಕಂಥವರೆಲ್ಲನೂ ಅಷ್ಟೇ ತಾನೇ ಬರೆದಿದ್ದಾರೆ. ಈ ರೀತಿ ಇರುತ್ತೆ, ಈ ರೀತಿ ಇರುತ್ತೆ, ಈ ರೀತಿ ಗ್ರಹ ಅಂದ್ರೆ ಏನು, ಭೂತ ಅಂದ್ರೆ ಏನು, ಪಿಚಾಚಿ ಅಂದ್ರೆ ಏನು, ಬಾಲಗ್ರಹ ಅಂದ್ರೆ ಏನು, ಮಾಟ ಅಂದ್ರೆ ಏನು, ಮಂತ್ರ ಅಂದ್ರೆ ಏನು, ಏನು ಪ್ರಯೋಗ ಅಂದ್ರೆ ಏನು, ಪ್ರಯೋಗ ಏನು ಮಾಡ್ತೈತೆ, ಮತ್ತೆ ನೆಕ್ಸ್ಟ್ ಗಿಡಮೂಲಿಕೆಗಳು ಏನು, ಮೂಲಿಕೆಗಳಿಂದ ಏನೇನು ಕೆಲಸಗಳು ಆಗಬಹುದು, ಏನೇನು ಮಾಡಬಹುದು, ಏನು ಎತ್ತ ಅಂತೆಲ್ಲ ಕೆಲವು ವಿಚಾರಗಳು ಮಹನೀಯರು ಬರೆದಿಟ್ಟಿದ್ದಾರೆ. ಈಗ ಇಂದಿನ ಅವರು ಒಂದು ಕಾಡು ಪ್ರವೇಶ ಮಾಡ್ತಾ ಇದ್ರು. ಕಾಡಲ್ಲಿ ಓಡಾಡಬೇಕಾದ್ರೆ ಕ್ರೂರ ಮೃಗಗಳಿದ್ದು ಅಲ್ಲಿ ಹುಲಿ, ಚಿರತೆ, ಸಿಂಹ, ಕಾಡನಾಯಿ, ಇನ್ನೊಂದು ಮತ್ತೊಂದು ಮಾನವರ ಮೇಲೆ ಬೀಳ್ತಕ್ಕಂಥ ಒಂದು ಪ್ರಾಣಿಗಳು ಮಾನವರ ಮೇಲೆ ಬೀಳ್ತಕ್ಕಂಥ ಎಲ್ಲ ಚಿಕ್ಕದನ್ನ ದೊಡ್ಡದು ತಿನ್ಕೊಂಡು ಹೋಗೋದೇ ತಾನೆ. ಅದೇ ರೀತಿಯಾದಂಥ ಆ ಮೃಗಗಳನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಗಿಡಮೂಲಿಕೆಗಳು ವಿದ್ಯೆ ಇತ್ತು. ಕಂಟ್ರೋಲ್ ಮಾಡ್ತಕ್ಕಂಥ ಗಿಡಮೂಲಿಕೆ ವಿದ್ಯೆ ಇತ್ತು. ಮೂಲಿಕೆಗಳ ಬಗ್ಗೆ ಒಂದಷ್ಟು ತಿಳಿಸಿ ಮತ್ತೆ. ಅಲ್ಲಲ್ಲ, ಖಂಡಿತ ಇತ್ತು. ಈಗ ಅವರು ಏನ್ ಮಾಡ್ತಾ ಇದ್ರು ಅಂದ್ರೆ ಆ ಮೂಲಿಕೆಗಳನ್ನ ತನ್ನ ಹತ್ರ ಇಟ್ಕೊಂಡು ಹೊರಡ್ತಾ ಇದ್ರು. ಹುಲಿ ಆಗಬಹುದು, ಸಿಂಹ ಆಗಬಹುದು, ಚಿರತೆ ಆಗಬಹುದು, ಇವ್ರ ಮೇಲೆ ಬೀಳ್ತಾ ಇರ್ಲಿಲ್ಲ. ಅದು ಇವ್ರನ್ನ ಕಂಡ ತಕ್ಷಣ ಅದೇ ಸೈಡ್ಗೆ ಓಡೋಗ್ತಾ ಇತ್ತು. ಸ್ತಂಭನ ವಿದ್ಯೆ ಅಂತ ಹೇಳ್ತಾನೆ. ಸ್ತಂಭನ ಅಂದ್ರೆ ಸೈಲೆಂಟ್, ಸ್ತಂಭನ ಅಂದ್ರೆ ಸೈಲೆಂಟ್ ಆಗಿರತಕ್ಕಂಥದ್ದೇ ಸ್ತಂಭನ. ಇವಾಗ ನದಿ ಹರಿತಾ ಇದೆ, ಹೋಗ್ತಾ ಇದೆ, ಅದು ನಿಂತ್ಕೊಂಡ್ರೆ ಏನಾಗ್ತದೆ, ಸ್ತಬ್ಧ. ಹೌದು, ಸ್ತಂಭನ. ಈಗ ಈ ವಿದ್ಯೆನಲ್ಲಿ ಆಕರ್ಷಣ, ಮೋಹನ, ವಶೀಕರಣ, ಸ್ತಂಭನ, ಉಚ್ಚಾಟನ, ವಿದ್ವೇಷಣ ಅಂತಕ್ಕಂಥ ಅಂಜನ, ಕೆಲವು ವಿದ್ಯೆಗಳು ಅಷ್ಟಸಿದ್ಧಿಗಳು ಅಂತ ಮಹನೀಯರು ತೀರ್ಮಾನ ಮಾಡಿದ್ದಾರೆ. ಬಟ್ ಇಂದಿನವರಲ್ಲಿ ಎಲ್ಲ ವಿದ್ಯೆಗಳು ಕೆಲವರು ಸಾಧನೆಗಳಲ್ಲಿ ಇತ್ತು. ಈಗ ಕೆಲವರಲ್ಲಿ ಇದೆ, ಕೆಲವರಲ್ಲಿ ಇಲ್ಲ. ನಾವು ಯಾವ ರೀತಿಯೂ ತೀರ್ಮಾನ ತಗೊಳಕ್ಕಾಗಲ್ಲ. ಅವರಲ್ಲಿದೆ, ನಮ್ಮಲ್ಲಿಲ್ಲ, ನಮ್ಮಲ್ಲಿದೆ, ಅವರಲ್ಲಿಲ್ಲ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ವಿದ್ಯೆ ಅವರವರು ಗುರುವಿಂದ ಏನೇನು ಪಡ್ಕೊಂಡಿರ್ತಾರೋ ಆ ರೀತಿ. ಈಗ ನಾನು ಮುಖ್ಯವಾದಂಥ ವಿಚಾರ ಏನು ಮಾತಾಡಿದೆ, ಈಗ ಕಾಡು ಪ್ರಾಣಿಗಳನ್ನ ಸ್ತಂಭನ ಮಾಡ್ತಕ್ಕಂಥ ಒಂದು ವಿದ್ಯೆ. ಈಗ ವಿಷಯ ಏನಪ್ಪಾ ಅಂದ್ರೆ, ನಾನೊಂದು ತುಂಬಾ ಒಳ್ಳೆ ವಿಚಾರ ಹೇಳ್ತೀನಿ, ಬೇಕಾದ್ರೆ ಕೇಳಿ. ತುಂಬಾ ಒಳ್ಳೆ ವಿಚಾರ. ಹೇಳಲ್ಲ ಇದನ್ನ ವೈದ್ಯರು, ಭೂತ ವೈದ್ಯರೆಲ್ಲ ಹೇಳಲ್ಲ ಇದನ್ನ. ಯಾಕೆಂದ್ರೆ ಅವ್ರಿಗೆ ಎಷ್ಟು ಗೊತ್ತಿರುತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ, ಬಟ್ ಹೇಳಲ್ಲ ಇದನ್ನ. ಇಂದಿನವರು ಮಹನೀಯರು ಸಾಮಾನ್ಯವಾಗಿ ಇರಲಿಲ್ಲ. ಇದಕ್ಕೆ ಏನಿಲ್ಲ. ನಮ್ಮ ಉತ್ರಾಣಿಯಲ್ಲಿ 3 ವಿಧಾನ. ನೀಲಿ ಉತ್ರಾಣಿ ಒಂದಿದೆ, ಕೆಂಪುದು ಒಂದಿದೆ, ಬಿಳಿದು ಒಂದಿದೆ. ಅದರಲ್ಲಿ ನಾವೇನ್ ಹೇಳ್ತೀವಿ ಅಂದ್ರೆ ಎದುರುತ್ರಾಣಿ ಅಂತ ಒಂದು ಹೇಳ್ತೀವಿ. ಎದುರುತ್ರಾಣಿ ಅಂದ್ರೆ ಅದರಲ್ಲಿ ಮುಳ್ಳಿರುತ್ತೆ, ಅದೇ ಕೆಂಪುತ್ರಾಣಿ. ಅದರ ಸೊಪ್ಪು ತಗೊಳ್ಳಿ, ಒಂದು 3-4 ಕುಡಿ ತಗೊಂಡು, ಬಿಳಿ ಎಕ್ಕೆ ಗಿಡದ ಒಂದು 3 ಕುಡಿ ತಗೊಳ್ಳಿ. ಈ ಸೊಪ್ಪು ಆ ಸೊಪ್ಪು 2 ಸೊಪ್ಪುಗಳನ್ನು ಕ್ಲೀನಾಗಿ ಈ ತರ ಇದು ಮಾಡ್ಬಿಡೋದು, ಪೇಸ್ಟ್ ತರ ಮಾಡಿಬಿಟ್ಟು ಉಜ್ಬಿಟ್ಟು ಪೇಸ್ಟ್ ಮಾಡಿಬಿಟ್ಟು, ತುಂಬಾ ಭಯಂಕರ ಗಲಾಟೆ ಮಾಡ್ತಾ ಇರ್ತದೆ ನಾಯಿ. ಆ ನಾಯಿ ತಲೆ ಮೇಲೆ ಹಾಕ್ರಿ. ವಿತಿನ್ ಸೆಕೆಂಡ್ಸ್ ಅಲ್ಲಿ ಆ ರಸ ಹಾಕ್ಬೇಕಾ? ಆ ಸೊಪ್ಪು 2 ಮಿಕ್ಸ್ ಮಾಡಿ ಅರೆದಿರ್ತಕ್ಕಂಥ ಸೊಪ್ಪು 2 ಹರ್ಕೊಳ್ಳಿ. ಈ ಸೊಪ್ಪು ಆ ಸೊಪ್ಪು 2 ಸೊಪ್ಪು ಮೂಲಿಕೆಗಳು. ಅಂದ್ರೆ ಆ 2 ಮೂಲಿಕೆಗಳನ್ನ ಇನ್ನೊಂದು ಅದಕ್ಕೆ ಸಂಬಂಧಪಟ್ಟಂತ ಒಂದು ಇದೆ, ಅದನ್ನ ನಾನು ಇಲ್ಲಿ ನಿಮ್ಮ ಎದುರಲ್ಲಿ ಬಚ್ಚಿಡ್ತೀನಿ. ಯಾಕೆ ಬಚ್ಚಿಡ್ತೀನಿ ಅಂದ್ರೆ ಅದನ್ನ ಸೇರಿಸಿದಾಗ ಬೇರೆ ಬೇರೆ ಅನಾಹುತಗಳಾಗ್ತವೆ. ಅದು ಬೇಡ. ಅದು ಯಾಕಂದ್ರೆ ಮನುಷ್ಯರಿಗೂ ಆಗುತ್ತೆ ಅದು. ಆ ರೀತಿಯಾಗಿ ಅದು ಒಂದು ಪಾಯಿಂಟ್ ಇಟ್ಟಿರ್ತೀನಿ. ಈ 2 ಸೊಪ್ಪುಗಳನ್ನ ತುಂಬಾ ಗಲಾಟೆ ಮಾಡ್ತಕ್ಕಂಥ ನಾಯಿ ಮೇಲೆ ಹಾಕ್ರಿ. ವಿತಿನ್ ಸೆಕೆಂಡಲ್ಲಿ ಸೈಲೆಂಟ್ ಆಗ್ಬಿಡ್ತೈತೆ ನಾಯಿ, ಸ್ತಮನವಾಗ್ಬಿಡ್ತೈತೆ. ಅದೇ ರೀತಿ ಇಂದಿನವರು ಒಂದು ಕಾಡು ಪ್ರವೇಶ ಮಾಡಬೇಕಾದ್ರೆ, ಕಾಡಲ್ಲಿ ಒಳಗಡೆ ಹೋಗ್ಬೇಕಾದ್ರೆ ಈ ಮೂಲಿಕೆಗಳ ಸಹಾಯದಿಂದಾನೇ ಅವರು ಕಾಡು ಒಳಗಡೆ ಧೈರ್ಯವಾಗಿ ಹೋಗ್ತಾ ಇದ್ದಿದ್ದು. ಮೂಲಿಕೆಗೆ ಎಷ್ಟೊಂದು ಪವರ್ ಇದೆ ಅಂದ್ರೆ ಅಷ್ಟೊಂದು ಪವರ್ ಇದೆ. ಸ್ತಂಭನವಾಗ್ಬಿಡ್ತೈತೆ ಪ್ರಾಣಿ. ಈಗ ನೀವು ಚೆಕ್ ಮಾಡ್ಕೊಳ್ಳಿ. ಈಗ ನಿಮ್ಮ ಮನೆ ಹತ್ರ ಯಾವ್ದಾದ್ರು ತುಂಬಾ ಗಲಾಟೆ ಮಾಡೋ ನಾಯಿ ಇದ್ರೆ ಅದನ್ನ ಹಾಕ್ಬಿಟ್ಟು ನನ್ಗೆ ಹೇಳ್ರಿ, ಗುರುಗಳೇ ಈ ತರ ಮಾಡಿದೆ ಅಂತ.
ಅಷ್ಟೊಂದು ಪವರ್ಫುಲ್ ಮೂಲಿಕೆಗಳಿದ್ದಾವೆ. ಆ ರೀತಿಯಾಗಿ ಭೂತವೈದ್ಯಕ್ಕೆ ಸಂಬಂಧಪಟ್ಟಂತ ಬೇಕಾದಷ್ಟು ಮೂಲಿಕೆಗಳು ಎಷ್ಟು ಇದ್ದಾವೋ, ಲಕ್ಷೋಪಲಕ್ಷ ಮೂಲಿಕೆಗಳಿದ್ದಾವೆ. ಮೂಲಿಕೆಗಳು ಮಂತ್ರಗಳು ಎರಡೂ ಸೇರಿದ್ರೆ ಮಾತ್ರನೇ ಪ್ರಯೋಗ ನಡೆಯೋದು, ಇಲ್ಲದ್ರೆ ನಡೆಯಲ್ಲ. ಸರಿ, ಬರೀ ಮೂಲಿಕೆ ಇಟ್ಕೊಂಡ್ರೆ ಆಗಲ್ಲ, ಮೂಲಿಕೆ ಇಟ್ಕೊಂಡ್ರೂ ಆಗಲ್ಲ, ಬರೀ ಮಂತ್ರ ಇಟ್ಕೊಂಡ್ರೂ ಆಗಲ್ಲ. ಎರಡೂ ಮ್ಯಾಚ್ ಆಗ್ಬೇಕದು, ಎರಡು ಮೂಲಿಕೆ ಮತ್ತು ಮಂತ್ರ. ಈಗ ಯಾವುದೇ ಒಂದು ಬಾಲಗ್ರಹ ಒಂದು ತಾಯ್ತ ಕಟ್ಬೇಕಾದ್ರೆ ಒಂದು ಮಗುವಿಗೆ ಬಾಲಗ್ರಹ ಅದೊಂದು ಗ್ರಹ ಏನ್ ಹೇಳ್ತಾನೆ, ಆ ಪುಸ್ತಕದಲ್ಲಿ ಪೂರ್ತಿಯಾಗಿ ವಿವರಣೆ ಕೊಡ್ತಾರೆ. ಯಾರು? ನಮ್ಮ ತೋಟಪೈ ಶಾಸ್ತ್ರಿಗಳು. ಏನಂತ ಕೊಡ್ತಾರೆ? 1ನೇ ತಿಂಗಳಕ್ಕೆ ಇಂಥ ಗ್ರಹ ಮಗುವನ್ನ ಇಟ್ಕೊಳ್ಳುತ್ತೆ ಅಂದ್ರೆ, ಇಟ್ಕೊಂಡಾಗ ಏನಾಗುತ್ತೆ, ಮಗು ಹಾಲು ಕುಡಿತಾ ಇರ್ತಕ್ಕಂಥ ಮಗು ತಕ್ಷಣ ಹಾಲು ಬಿಟ್ಬಿಡ್ತೈತೆ, ಹಾಲು ಕುಡಿಯಲ್ಲ. ತೊಟ್ಲಲ್ಲಿ ಮಲಗಿಸಿದ್ರೆ ಮಲಗಲ್ಲ, ಬೆಚ್ಚ ಬಿದ್ದು ಕಿರ್ಚುತ್ತೆ. ಮತ್ತೆ ನಾವು ಎಷ್ಟೇ ಎತ್ಕೊಂಡು ಅದನ್ನ ಸುಧಾರಿಸಿದ್ರು ಅದು ಸುಧಾರಣೆ ಆಗಲ್ಲ. ಹಾಸ್ಪಿಟ್ಲಿಗೆ ತಗೊಂಡು ಹೋಗ್ತೀವಿ, ಏನೇನೋ ಮಾಡ್ತೀವಿ, ಮತ್ತೆ ಮಂತ್ರ ಹಾಕ್ಸ್ತೀವಿ, ವೈದ್ಯರ ಹತ್ರ ತಗೊಂಡು ಹೋಗ್ತೀವಿ. ಮತ್ತೆ ಮನೆ ವೈದ್ಯ ನಮಗೆ ಬೇಕಾಗಿರೋದು, ನಮಗೆ ಗೊತ್ತಿರೋದು, ನಮ್ಮ ಅಳಬರು, ನಮ್ಮ ಅಜ್ಜಿಗಳು, ತಾತನವ್ರು ಏನೇನು ಗೊತ್ತಿರೋ ಎಲ್ಲ ಮಾಡಿದ್ರು ಸರಿ ಹೋಗಲ್ಲ, ಒದಾಡ್ತಾ ಇರ್ತದೆ ಪಾಪು. ಅದಕ್ಕೆ ಏನಪ್ಪ ಅಂದ್ರೆ ವಿಚಿತ್ರವಾದಂತ ಯಾವುದೋ ಒಂದು ಗ್ರಹ, ಯಾಕಂದ್ರೆ ಬಾಲಗ್ರಹ ಪುಸ್ತಕನ ಹೆಸರೇನೆ ಬಾಲಗ್ರಹ ಪುಸ್ತಕ, ಚಿಕಿತ್ಸೆ ಅದು. ಆ 1ನೇ ತಿಂಗಳಲ್ಲಿ ಒಂದು ಗ್ರಹ, ಈ ರೀತಿಯಾಗಿ 12 ತಿಂಗಳು 12 ಗ್ರಹಗಳು ಪಾಪು ನೀಡ್ಕೊಳ್ಳುತ್ತೆ. ಅದಕ್ಕೆ ಏನ್ ಹೇಳ್ತೀವಿ ನಾವು, ತಕ್ಷಣ ನಾವು ಪಾಪುವನ್ನ ನೋಡ್ಕೊಂಡ್ರೆ ಮಗು ನಮ್ಮದು, ಇಲ್ಲ ಅಂದ್ರೆ ಮಗುನ ನಾವು ಕಳ್ಕೊಂತೀವಿ ಅಂತ ಸಹಿತನೂ ಬರೀತಾರೆ ಅವ್ರೆ. ಯಾಕೆ ಅಂದ್ರೆ ಆ ಒಂದು ಸಣ್ಣ ಪುಟ್ಟ ಪಾಪು 1 ತಿಂಗಳು 2 ತಿಂಗಳು 3 ತಿಂಗಳು ಪಾಪು 10 ಸಾರಿ ವಾಂತಿ ಆಗಿ 10 ಸಾರಿ ಬೇದಿ ಆದ್ರೆ ಇರುತ್ತಾ? ಸುಸ್ತಾಗಿ ಇರುತ್ತಾ? ಈಗಿನ ಕಾಲಕ್ಕೆ ತಕ್ಷಣ ಗ್ಲೂಕೋಸ್ ಹಾಕೊಂಡು ಏನೋ ಮಾಡ್ತೀವಿ, ಆಗ ಕಷ್ಟ ಆಗೋದು. ಹಿಂದೆ 100 ವರ್ಷಗಳಲ್ಲಿ ಯಾರು ಪಾಪಕ್ಕೆ ಗ್ಲೂಕೋಸ್ ಹಾಕ್ತಾ ಇದ್ದವರು? ಒಂದು ಇರಲೇ ಇಲ್ಲ, ಕಾನ್ಸೆಪ್ಟೇ ಇರಲಿ. ಎಲ್ಲಿತ್ತು? ಹಾಕೋದಿಲ್ಲ. ಅಂತ ಡಾಕ್ಟರ್, ಉತ್ತೀರ್ಣವಾದಂಥ ಡಾಕ್ಟರ್, ಆ ನರ ನೋಡಿ ಗ್ಲೂಕೋಸ್ ಹಾಕ್ತಕ್ಕಂಥ ಡಾಕ್ಟರ್ ಎಲ್ಲಿದ್ರು ಅವಾಗ? ಇರಲಿಲ್ಲ. ಎಷ್ಟು ಭಯ ಅವಾಗ. ಎಲ್ಲಿ ಸಿಗುತ್ತೆ ನರ ಆ ಪಾಪುಗೆ? ಅಂದರೆ ಹೊಟ್ಟೆ ಊದ್ಕೊಬಿಡುತ್ತೆ. 1 ತಿಂಗಳು ಪಾಪು ಹೊಟ್ಟೆ ಊದ್ಕೊಂಡ್ಬಿಟ್ಟು ಹಾಲು ಕುಡ್ದಿಲ್ಲ, ಅಳ್ತಾ ಇದೆ ಅಂದ್ರೆ ಏನು ಓಡುತ್ತೆ? ತಲೆ ಓಡುತ್ತೆ ತಂದೆ ತಾಯಿಗಾಗೆ, ಅಜ್ಜಿ ತಾತನ್ಗೆ ಯಾರಿಗಾದ್ರೂ ಓಡುತ್ತಾ? ಆವಾಗ ತಕ್ಷಣ ಮನೆ ವೈದ್ಯ, ಮನೆ ಮದ್ದು, ಮತ್ತೆ ಮಾಂತ್ರಿಕರ ಈ ಒಂದು ಬಾಲಗ್ರಹ ಚಿಕಿತ್ಸೆ ಅದನ್ನ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಒಂದು ಚಕ್ರ, ಆ ಚಕ್ರದಲ್ಲಿ ಯಾವ್ಯಾವ ರೀತಿಯಂತ ಬೀಜಾಕ್ಷರಗಳು, ಅದಕ್ಕೆ ಆಗ್ತಕ್ಕಂಥ ಮೂಲಿಕೆಗಳು. ಏನು ಮೂಲಿಕೆಗಳು? ಬಿಳಿ ಸಾಸಿವೆ ಆಗಬಹುದು, ಭುಜಪತ್ರೆ ಆಗಬಹುದು, ಜಟಾಮಾಸಿ ಆಗಬಹುದು, ಇನ್ನೂ ಕೆಲವು ಮೂಲಿಕೆಗಳು, ಮತ್ತೆ ನಮಗೆ ಸಿಗ್ತಕ್ಕಂಥ ಮೂಲಿಕೆಗಳು ಗರಿಕೆ ಆಗಬಹುದು. ಈ ಗಣಪತಿಗೆ ಹೋಲಿಸ್ತಾನೆ ಗರಿಕೆಯನ್ನ. ಗರಿಕೆ ಬೇಕೇ ಬೇಕು ಗಣಪತಿ. ಅದೇ ರೀತಿಯಾಗಿ ಬಿಳಿ ಎಕ್ಕ, ಅದು ಸಹಿತ ಗಣಪತಿಗೆ ಸಂಬಂಧಪಟ್ಟಂಥದ್ದು. ಇನ್ನು ಬೇರೆ ಬೇರೆ ಒಂದು ಗಿಡಮೂಲಿಕೆಗಳು ಅದರಲ್ಲಿ ಇಟ್ಟು ಸ್ವಲ್ಪ ಒಂದೊಂದು ಚೂರು ಅದರಲ್ಲಿ ಇಟ್ಟು ಆ ಚಕ್ರವನ್ನು ಬರೆದು ಅದಕ್ಕೆ ಅನುಷ್ಠಾನ ಮಾಡಿ ಅದಕ್ಕೊಂದು ತಾಯ್ತ ರೀತಿ ರೆಡಿ ಮಾಡಿ ಕರಳಿಗೆ ಒಂದು ರಕ್ಷಾಬಂಧನ ಅಂತ ಕಟ್ಟಿ ಒಂದು ಮಂತ್ರ ಹಾಕಿ ಏನೇನು ಮಾಡಿದ ತಕ್ಷಣ ಮಗು ಒಂದು 5 hours ಅಲ್ಲಿ, ಒಂದು 5 ಗಂಟೆಗಳ ಸಮಯದಲ್ಲಿ ಮಗು ಚೇತರಿಸ್ಬಿಡ್ತದೆ. ಇದು ಕೆಲಸ ಮಾಡ್ತಿಲ್ಲಿ. ಖಂಡಿತ ಖಂಡಿತ ಖಂಡಿತ. ಅಂದ್ರೆ ಇದೆಲ್ಲ ಬೇಕು. ಅದು ಬಾಲಗ್ರಹ ಅಂತ ಹೇಳ್ತಾರೆ. ಗ್ರಹ ಅಂದ್ರೆ ಅದು ಒಂದು ಆತ್ಮದ ಶಕ್ತಿನೇ ಆ ಮಗುಗೆ ತೊಂದರೆ ಕೊಡ್ತಾ ಇರುತ್ತಾ? ಏನ್ ಹೇಳ್ತೀವಿ ಇಲ್ಲಿ? ಈಗ ಯಕ್ಷಣಿಗಳು, ಭೂತಗಳು, ಪ್ರೇತಗಳು, ಪಿಚಾಚಿಗಳು ಏನಿದೆಯೋ ಅದೇ ರೀತಿಯಾದಂಥ ಈ ಗ್ರಹ, ಅದಕ್ಕೆ ಗ್ರಹಗಳೇ ಅಂತ ಹೇಳ್ಬಿಟ್ರು ಅವರು. ಅದ್ರ ಹೆಸರೇ ಗ್ರಹ. ಅದಕ್ಕೆ ಹೆಸರೇ ಗ್ರಹಗಳು. ಯಾಕಂದ್ರೆ ಗ್ರಹ ಆಗಿದೆ, ಗ್ರಹ ಹಿಡ್ಕೊಂಡಿದೆ, ಅದ್ರ ಹೆಸರೇ ಗ್ರಹ. ಈಗ ಭೂತ, ಪ್ರೇತ, ಆತ್ಮ, ದೆವ್ವ, ಈ 4 ಒಂದಕ್ಕೆ, 4 ಹೆಸರುಗಳು ಒಂದಕ್ಕೆ ಸಂಬಂಧಪಟ್ಟಿದೆ. ಇದು ಆತ್ಮ. ಈ ಗ್ರಹಗಳು ಬೇರೆ, ಯಕ್ಷಿಣಿಗಳೇ ಬೇರೆ. ಯಕ್ಷಿಣಿಗಳು ನಾವು ನೋಡಕ್ಕಾಗಲ್ಲ. ಯಕ್ಷಿಣಿಯನ್ನ ನಾವು ನೋಡ್ಬೇಕಾದ್ರೆ ಈಗ ಕರ್ಣ ಯಕ್ಷಿಣಿ, ಭೂತ ಯಕ್ಷಿಣಿ, ಪ್ರೇತ ಯಕ್ಷಿಣಿ, ಶ್ವೇತ ಅರ್ಕ ಯಕ್ಷಿಣಿ, ಕರ್ಣ ಯಕ್ಷಿಣಿ, ಈ ತರ ಕರ್ಣಪಿಚಾಚಿ, ಈ ಕುಟ್ಟಿ ಶೈತಾನು, ಈ ಕೆಲವೆಲ್ಲ ಏನು ಇದೆಯೋ ರೂಢಿಯಲ್ಲಿ, ಕೆಲವು ಏನೇನು ರೂಢಿ. ಈಗ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಹೆಸರಿದೆ, ಒಂದೊಂದು ದೇವರಿಗೆ ಒಂದೊಂದು ರೀತಿಯಾದಂಥ ಹೆಸರುಗಳಿದ್ದಾವೆ. ಈಗ ಮಲೆನಾಡೆ ಒಂದು ರೀತಿ, ನಮ್ಮ ನಾಡೆ ಒಂದು ರೀತಿ, ಆಂಧ್ರ ಒಂದು ರೀತಿ, ತಮಿಳುನಾಡು ಒಂದು ರೀತಿ, ಈ ರೀತಿ ಇದ್ದಾವೆ. ಆದರೆ ಈ ವಿಚಾರಗಳು ಗ್ರಹಗಳಂದಾಗ ಇವು ಈ ಪಾಪುಗಳನ್ನು ಎಳೆ ಮಕ್ಕಳನ್ನು ಇಡ್ಕೊಂತಕ್ಕಂಥ ಒಂದು ಗ್ರಹಗಳು. 12 ತಿಂಗಳು 12 ಗ್ರಹಗಳು ಮಗುವಿಗೆ ತೊಂದರೆ ಕೊಡುತ್ತೆ.
ಈಗ ಜಾತಕ ಬರಿಬೇಕಾದ್ರೆ ಪಾಪು ಹುಟ್ಟಿದೆ, ಡೇಟ್ ಆಫ್ ಬರ್ತ್ ಕೊಟ್ಟು ಸಮಯ ಕೊಡ್ತೀವಿ ನಾವು. ಆಗಿನ ತಾತ್ಕಾಲಿಕ ಲಗ್ನ ಏನು, ಆಗಿನ ನಕ್ಷತ್ರ ಏನು, ಅದಕ್ಕೆ ಸಂಬಂಧಪಟ್ಟಂತ ವಿಚಾರ ಏನು, ಆ ಲಗ್ನಾಧಿಪತಿ ಯಾರು, ಆ ಲಗ್ನಕ್ಕೆ ಸಂಬಂಧಪಟ್ಟಂತೆ ಪಾಪು ಅವ್ರು ಬರೀತಾರೆ. ಏನಂತ ಬರೀತಾರೆ? 3 ತಿಂಗಳಲ್ಲೋ 5 ತಿಂಗಳಲ್ಲೋ 2 ತಿಂಗಳಲ್ಲೋ ಇದಕ್ಕೆ ಬಾಲಗ್ರಹ ಪೀಡ ಇದೆ, ಈ ಪೀಡೆಯನ್ನು ಪರಿಹಾರ ಮಾಡಿಕೊಂಡ್ರೆ ಮುಂದಕ್ಕೆ ಗಂಡಾಂತರಗಳಿವು. ಓಕೆ. ಹಾಂ. ಜಲಗಂಡ ಇದೆ, ಬೆಂಕಿ ಗಂಡ ಇದೆ, ವಾಹನ ಗಂಡ ಇದೆ, ಜಾತಕ ಬರೀತಾರೆ. ಈಗ ಜಾತಕ ಬರೀತಕ್ಕಂಥ ಜ್ಯೋತಿಷ್ಯರು, ತಜ್ಞರು, ಈಗ ನಾವು ಓತುವೈದ್ರು, ನಮ್ಗೆ ಸಂಬಂಧಪಟ್ಟಿದ್ದಲ್ಲ ಅದು. ನಾವೇನೋ ಅಲ್ಪ ಸ್ವಲ್ಪ ತಿಳ್ಕೊಂಡಿರ್ತೀವಿ. ಜ್ಯೋತಿಷ್ಯವನ್ನು ನಾವು ಎಷ್ಟು ತಿಳ್ಕೊಂಡಿರ್ತೀವಿ ಅಂದರೆ ಆವತ್ತಿನ ದಿನಕ್ಕೆ ಸಂಬಂಧಪಟ್ಟಿದ್ದು, ವಾರ ನಕ್ಷತ್ರ ತಿಥಿಗಳಿಗೆ ಇಷ್ಟೇ ತಿಳ್ಕೊಂಡಿರ್ತೀವಿ. ಬಟ್ ಅದರಲ್ಲಿ ನಾವು ಡೀಪ್ ಆಗಿ ಹೋಗಿ ಜಾತಕವನ್ನು ಬರೆದು ಆದ ತೀರ್ಮಾನಗಳನ್ನು ಕೊಡ್ತಕ್ಕಂಥ ಶಕ್ತಿ ನಮ್ಮಲ್ಲಿ ಇರಲ್ಲ. ಯಾಕಂದ್ರೆ ನಾವು ಅಧ್ಯಯನ ಮಾಡಿರಲ್ಲ ಅದನ್ನು. ಹೌದು. ನಾವು ಈ ರೀತಿ ಹೊರಟೋಗಿರ್ತೀವಿ. ನಾವು ಈ ರೀತಿ ಹೊರಟೋಗಿರ್ತೀವಿ. ಯಾವ ರೀತಿ? ಈ ರೀತಿ. ನರ್ಸಿಂಗೇ ಬೇರೆ, ಸರ್ಜನ್ ಡಾಕ್ಟ್ರೇ ಬೇರೆ ಅಲ್ವಾ, ಸ್ಪೆಷಲಿಸ್ಟ್ ಆಪರೇಷನ್ನೇ ಬೇರೆ ಅಲ್ವಾ. ಹೌದು. ಆ ರೀತಿಯಾಗಿ ಅದರಲ್ಲಿ ಇರ್ತಕ್ಕಂಥ ಅವ್ರೇನು ಬರೀತಾರೆ, ಜ್ಯೋತಿಷ್ಯವನ್ನ ಈ ಪಾಪುಗೆ ಇಷ್ಟನೇ ವರ್ಷದಲ್ಲಿ ಇಂಥ ಗಂಡಾಂತರ ಇದೆ ಅಂತ ಬರೆದಿದ್ದಾರೆ. ಹೆಂಗ್ ಬರೀತಾರೆ, ಅವ್ರು ಹೆಂಗ್ ಬರೀತಾರೆ ಅಂತ ಕೇಳಬಹುದು. ಈ 12 ಮನೆಗಳ ಕುಂಡಲಿಯಲ್ಲಿ ಲಗ್ನದಿಂದ ತಗೊಂಡು ಎಷ್ಟನೇ ಮನೆಯಲ್ಲಿ ಯಾವ ಗ್ರಹಗಳು ಇದ್ರೆ ಆ ಗ್ರಹಗಳ ಪರಿಣಾಮ ಏನು. ಈಗ ಉದಾಹರಣೆ, ಲಗ್ನದಿಂದ ಒಂದು 3ನೇ ಮನೆಯಲ್ಲೋ 4ನೇ ಮನೆಯಲ್ಲೋ ಶನೇಶ್ವರ ಇದ್ದಾನೆ. ಶನೇಶ್ವರನಿದ್ರೆ ಆಯಾ ಒಂದು ಫಲಾಫಲಗಳು ಏನು ಅಂತ ಬರ್ಕೊಟ್ಬಿಡ್ತಾರೆ ಅವರು. ಅದು 100%, 99% ನಡೆಯುತ್ತೆ. 1% ತಪ್ಪಬಹುದು ಅಷ್ಟೇ, 99% ಅದು ಇರುತ್ತೆ, ನಡೆಯುತ್ತೆ. ಆ ರೀತಿಯಾದಂಥ ಈ ಮಗುವಿಗೆ ಗಂಡಾಂತರ ಬಾಲಗ್ರಹ. ಈ ಬಾಲಗ್ರಹ ಅಂತಕ್ಕಂಥದ್ದು ಯಾಕಂದ್ರೆ ಎಳೆ ಪೈರಲ್ಲೇ, ಎಳೆ ಗಿಡದಲ್ಲೇ ಚೂಟಾಗ್ತೈತೆ ಅದು. ಅಲ್ಲೇ ಮಾನವನೇನು ಅಷ್ಟೊಂದು ಸುಲಭವಾಗಿ ದೊಡ್ಡವನಾಗ್ಬಿಡಲ್ಲ. ಈಗ ಒಂದು ಪಾಪು ಆದಮೇಲೆ ಸುಮಾರು 3 ವರ್ಷ 4 ಏನು ಹೇಳ್ತೀವಿ ನಾವು, ಅಯ್ಯೋ ಒಂದು 2-3 ವರ್ಷ ತುಂಬಾ ಕಷ್ಟ, ಪಾಪನ್ ಸಾಕೋದು ತುಂಬಾ ಕಷ್ಟ ಅಂತ ಹೇಳ್ತಾರೆ. ಹೌದು, ತುಂಬಾ ಕಷ್ಟ, ತುಂಬಾನೇ ಅವ್ರಿಗೆ ಏನಾಗ್ತದೆ ಅಂತ ಹೇಳಕ್ ಅವ್ರ ಬಾಯಿ ಇರಲ್ವಲ್ಲ, ಆಗ ಮಾತು ಬಂದಿರಲ್ಲ. ಹೊಟ್ಟೆ ನೋಯ್ತಾ ಇದೆಯಾ, ಕಿವಿ ನೋಯ್ತಾ ಇದೆಯಾ, ಕಣ್ಣು ನೋಯ್ತಾ ಇದೆಯಾ ಅಂತ ಹೇಳಿ ಮಾತು ಬಂದಿರಲ್ಲ. ಏನಾಗ್ತಾ ಇದೆ ಅಂತ ಹೇಳ್ಬೇಕಲ್ವಾ, ಹೇಳಲ್ಲ. ಈಗ 1 ತಿಂಗಳು ಪಾಪು ಹೊಟ್ಟೆ ಊದ್ಕೊಂಡಿರ್ತೈತೆ, ನಾವು ನೋಡ್ತೀವಿ ಡುಬ ಅಂತೈತೆ, ಹೊಟ್ಟೆ ಊದ್ಕೊಂಡಿರ್ತೈತೆ. ಅದಕ್ಕೆ ನಾವು ಬೇರೆ ಬೇರೆ ಉಪಕರಣಗಳು ಬಿಸಿ ಮಾಡೋದು. ಇನ್ನೊಂದು ಶಾಸ್ತ್ರ ಇದೆ ಅದರಲ್ಲಿ. ಏನ್ ಶಾಸ್ತ್ರ? ಈಗ ಮಕ್ಕಳ ಒಂದು ಬಟ್ಟೆ ನೋಡ್ರಿ, ಈಗ ಎಲ್ಲ ತಿಳ್ಕೊಬೇಕಾದಂಥ ವಿಚಾರಗಳಿವು, ಭೂತ ವೈದ್ಯರಿಗೆ ಸಂಬಂಧಪಟ್ಟ ವಿಚಾರಗಳು, ಎಲ್ಲರೂ ತಿಳ್ಕೊಬೇಕಂತ ವಿಚಾರಗಳು. ಈಗ ಪಾಪು 2 ತಿಂಗಳ ಪಾಪು ಇಲ್ಲ 1 ತಿಂಗಳ ಪಾಪು ಅಂತ ಇಟ್ಕೊಳ್ಳಿ, ಹೊಟ್ಟೆ ಊದ್ಕೊಂಡ್ಬಿಡ್ತು. ಹೊಟ್ಟೆ ಊದ್ಕೊಂಡ ತಕ್ಷಣ ಕೆಲವರು ಅಜ್ಜಿಗಳು ಈ ವಿಚಾರ ಗೊತ್ತಿರತಕ್ಕಂಥ ಒಂದು ಕೆಲಸ ಮಾಡ್ತಾರೆ. ಈ ಪಾಪು ಉಚ್ಚೆ ಬಟ್ಟೆ ಇರುತ್ತಲ್ವಾ, ಮೂತ್ರದ ಬಟ್ಟೆ, ಇದು ಕಟ್ಟಿರ್ತಾರೆ, ಲಂಗೋಟ ಕಟ್ಟಿರ್ತಾರೆ, ಆ ಬಟ್ಟೆನ ಬಿಸಿ ಮಾಡಿಬಿಟ್ಟು ಹೊಟ್ಟೆ ಮೇಲೆ ಹಾಕ್ತಾರೆ. ಹೌದಾ? ತಕ್ಷಣ ಹೊಟ್ಟೆ ನೋವು ಕಡಿಮೆ ಆಗ್ಬಿಡ್ತೈತೆ, ಹೊಟ್ಟೆ ಉಬ್ಬರ ಕಡಿಮೆ ಆಗ್ಬಿಡ್ತೈತೆ. ಇದು ಪಕ್ಕ ವಿಚಾರ. ಇದು ಗೊತ್ತಿಲ್ಲ ನೋಡಿ, ಇದು ನಮಗೂ ಗೊತ್ತಿಲ್ಲ. ಇದು ಪಕ್ಕ ವಿಚಾರ ಸ್ವಾಮಿ. ಯಾಕಂದ್ರೆ ಆ ಒಂದು ಕಾಚ, ಪಾಪುಗೆ ಹಾಕಿರ್ತಕ್ಕಂಥ ಮೂತ್ರದ ಕಾಚ ಎತ್ತಿಟ್ಟಿರ್ತೀವ, ಆರೋಗ್ಯ ಇರುತ್ತೆ. ಬಟ್ ಅದನ್ನ ಬಿಸಿ ಮಾಡಿ ಹೊಟ್ಟೆ ಮೇಲೆ ಹಾಕಿದ್ರೆ ಆ ಹೊಟ್ಟೆ ಊದ್ಕೊಂಡಿರ್ತಕ್ಕಂಥದ್ದು ಕಡಿಮೆ ಆಗ್ಬಿಡುತ್ತೆ. ಅಂದ್ರೆ ಅಲ್ಲಿ ಯಾವ್ದೋ ಒಂದು ನೆಗೆಟಿವ್ ಇತ್ತು. ನೆಗೆಟಿವ್ ಅಂದ್ರೆ ಏನು ಅಂತ ಕೇಳ್ರಿ, ಹೇಳ್ತೀನಿ ನಾನು. ಏನಿದು ಅದಕ್ಕೊಂದು ವಿಚಾರ ಹೇಳ್ತೀನಿ ಕೇಳ್ರಿ. ಈಗ ನಮ್ಮ ಅಳಬ್ರು ಒಂದು ಮಾತು ಹೇಳ್ತಾ ಇದ್ರು, ಲೇ ದಾರಿಯಲ್ಲಿ ಹೋಗೋವಾಗ ಏನನ್ನ ಕಾಣಿಸಿದೆ ಉಚ್ಚೆ ಒಯ್ದ್ಬಿಟ್ಟು ಮಣ್ಣು ಎತ್ಕೊಂಡ್ಬಿಡು ಅಂತ ಇದ್ರು. ಕೆಲವರು ಈಗ ತುಂಬಾ ಭೂತಗಳು, ಇನ್ನೊಂದು ಆತ್ಮಗಳು ಕಾಣಿಸಿದ್ರೆ ಈ ಕೆಲಸ ಮಾಡೋ ತರ ಹೇಳ್ತಾರೆ. ಹೇಳ್ತಾ ಇದ್ರ ಇಲ್ವಾ? ಹೌದು, ಸತ್ಯ. ನಮಗೂ ನಮ್ಮ ದೊಡ್ಡವ್ರು ಹೇಳಿದ್ದಾರೆ. ಅಕಸ್ಮಾತ್ ಏನಾದ್ರು ಭಯ ಆದ್ರೆ ಅಲ್ಲಿ ನಿಂತ್ಕೊಂಡು ಉಚ್ಚ ಒಯ್ದ್ಬಿಡ್ಬಾರೋ ಅಂತ ಹೇಳೋರು. ಹೌದು ಹೌದು. ಮೂತ್ರ ದೇವತೆ ಅದು. ಮೂತ್ರ ದೇವತೆ ಅದು. ಈ ದೇವತೆ ಅನ್ನೋ ಹೆಸರು ಬಂತಿರ್ಲಿ. ಹೌದು, ಮೂತ್ರ ದೇವತೆ ಅದು. ಸಾರ್, ಈಗ ನಮ್ಮಲ್ಲಿ ಪಂಚೇಂದ್ರಿಯಗಳು, ಪಂಚಧಾತುಗಳು, ಪಂಚಧಾತುಗಳು, ಪಂಚೇಂದ್ರಿಯಗಳು, ಪಂಚಕರ್ಮಗಳು, ಪಂಚಜಲಗಳು. ಈಗ ಕಣ್ಣಲ್ಲಿ ಬರ್ತಕ್ಕಂಥ ನೀರಿಗೆ ಒಂದು ಪ್ರಾಧಾನ್ಯತೆ ಇದೆ, ಅದು ಕಣ್ಣೀರ್ ಅಂತ ಕರಿತೀವಿ ಅದನ್ನ. ಬಾಯಲ್ಲಿ ಬರ್ತಕ್ಕಂಥ ಎಂಜಲ್ಗೆ ಒಂದು ವಿಚಾರ ಇದೆ, ವಾಕಾಮೃತ ಅಂತ ಹೇಳ್ತಾನೆ. ಅದಕ್ಕೆ ಅಮೃತ. ಏನಂತ? ವಾಕಾಮೃತ. ಈಗ ಮನುಷ್ಯ ಮೂಗ ಹಾಕ್ಬಿಟ್ರೆ ಏನ್ ಹಾಕ್ತಾನೆ? ಮಾತಾಡಕ. ಈ ನಾಲಿಗೆ ತಿರುಗ್ಬೇಕಾದ್ರೆ ಅಲ್ಲಿ ಏನ್ ಬೇಕು? ಅಲ್ಲಿ ಅಲ್ಲಿ ಬೇಕಾಗುತ್ತೆ. ಏನ್ ಬೇಕು? ರಸ ಬೇಕು, ಲಾವಾರಸ, ನೀರ್ ಬೇಕಲ್ವಾ? ಎಂಜಲು ಅಂತ ಹೇಳ್ತೀವಿ, ಅದು ನೀರು. ವಾಕಾಮೃತ. ಜಲ, ಅದು ಜಲಾಮೃತ, ಅದು ವಾಕಾಮೃತ. ನಮ್ಮ ನಾಲಿಗೆಯನ್ನ ತಿರುಗಿಸಿ ಎಲ್ಲಾ ಪದಗಳನ್ನ ಉಚ್ಚಾರಣೆ ಮಾಡ್ಬೇಕಂದ್ರೆ ಅದು ಬೇಕು. ಅದಕ್ಕೆ ಏನ್ ಹೇಳ್ತೀವಿ? ವಾಕಾಮೃತ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಈ ಒಂದು ಮೂತ್ರಕ್ಕೆ ಏನ್ ಹೇಳ್ತೇವೆ? ಮೂತ್ರ ದೇವತೆ ಅಂತ ಹೇಳ್ತೀವಿ.
ಈ ಮೂತ್ರ ದೇವತೆಯನ್ನ ಕಂಡ್ರೆ ಆ ಗ್ರಹಕ್ಕೆ ಭಯ, ರೈಟ್? ಅದು ಓಕೆ. ಹಾ. ಈಗ ನಮ್ಮಲ್ಲಿ ಈಗ ನಾವು ಇದ್ದೀವಿ ಇಲ್ಲಿ, ನಮ್ಮ ಊರು ಇದು, ನಾವು ಬಲಾಢ್ಯಗರೆ, ಹೌದು. ನಮ್ಗೊಬ್ಬನ ಇರ್ತಾನೆ ಅವನ ಒಬ್ಬನ ಬಲಾಢ್ಯ, ಅವನ ಕಂಡ್ರೆ ನಮಗೂ ಸ್ವಲ್ಪ ಭಯನೇ ಅಲ್ಲ, ಒಂದು ವಿಚಾರ. ಹೌದು. ನಮ್ಮನ್ನ ಕಂಡ್ರೆ ಯಾರಿಗೋ ಇನ್ನೊಬ್ಬನಿಗೆ ಏನೋ ಭಯನೇ ಇರುತ್ತೆ. ಅದೇ ರೀತಿಯಾಗಿ ಈ ಒಂದು ಮೂತ್ರ ದೇವತೆ, ಓಕೆ. ಈ ಮೂತ್ರ ದೇವತೆಯನ್ನ ಆ ಬಟ್ಟೆ ಇರ್ತಕ್ಕಂಥದ್ದು ಅಲ್ಲಿ ಹಾಕಿದ ತಕ್ಷಣ ಆ ಗ್ರಹ ಇಟ್ಕೊಂಡು ಉಟ್ಕೊಂಡಿರ್ತದೆ ಹೊಟ್ಟೆ. ಒಂದು ಯಾವುದೋ ಒಂದು ಬಲಗ್ರಹ, ಒಂದು ಕೆಟ್ಟ ಗ್ರಹ, ಒಂದು ಶೂದ್ರ ಗ್ರಹ ಪಾಪನಿಗೆ ಪೀಡ್ದಿರ್ತೈತೆ, ಪೀಡಿಸ್ತಾ ಇರ್ತೈತೆ, ಕಾಟ ಕೊಡ್ತಾ ಇಟ್ಕೊಂಡಿರ್ತೈತೆ. ಇದನ್ನ ಹಾಕಿದ ತಕ್ಷಣ ಅದು ಓಡೋಗುತ್ತೆ. ಅಲ್ಟಿಮೇಟ್ ವಿಚಾರ ಇದು. ತುಂಬಾ ನೋಡಿ, ಈ ವಿಚಾರ ತುಂಬಾ ಹಳಬರಿಗೆ ಗೊತ್ತಿದೆ, ನಿಮ್ಗೆ ಗೊತ್ತಿದೆ. 50 ವರ್ಷದ ಹಿಂದಿನ ಲೇಡೀಸ್ ಏನಿದಾರೋ, ಅಜ್ಜಿಗಳು, ಅವ್ರಿಗೆಲ್ಲ ಗೊತ್ತಿದೆ ಇದು. ಪಾಪು ಹಿಂಗಾಗಿ ಮಾಡ್ತಾ ಇತ್ತು ಅಂದ್ರೆ ಹಿಂಗ್ ಮಾಡೆ ಅಂತ ಹೇಳ್ತಾರೆ, ಮೊಮ್ಮಕ್ಕಳಿಗಾಗ್ಲಿ, ಮಕ್ಕಳಿಗಾಗ್ಲಿ, ಸೊಸೆಗಳಿಗಾಗ್ಲಿ ಹಿಂಗ್ ಹೇಳ್ತಾರೆ ಅವರು. ಯಾಕಂದ್ರೆ ಅವ್ರಿಗೆ ಅವ್ರ ಅಜ್ಜಿಗಳು, ಅವ್ರ ಅಮ್ಮನವ್ರು ಹೇಳ್ಕೊಟ್ಟಿರ್ತಕ್ಕಂಥ ವಿಚಾರಗಳಿಗೆಲ್ಲ ಅಷ್ಟೊಂದು ಸುಲಭ ಅಲ್ಲ ಇದು. ಅದು ಹೋಗ್ತದೆ. ಆ ರೀತಿಯಾಗಿ ಈ ಗಂಡಾಂತರಗಳನ್ನೆಲ್ಲ ಕಳ್ಕೊಂಡ್ರೆ ಪಾಪು 12 ತಿಂಗಳು ಕಂಟಿನ್ಯೂ ಇದು. 1ನೇ ತಿಂಗಳು, 2ನೇ ತಿಂಗಳು, 3ನೇ ತಿಂಗಳು, 4ನೇ ತಿಂಗಳು ನಾವೇನು ಅನ್ಕೊಂತೀವಿ ಅಂದ್ರೆ ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ತಗೊಂಡು ಹೋಗ್ತೀವಿ, ಸಂತೋಷ. ಆಮೇಲೆ ಮಂತ್ರಾನು ಹಾಕ್ಸ್ತೀವಿ, ಒಂದು ತಾಯ್ತಾನು ಕಟ್ಸ್ತೀವಿ. ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಒಂದು ಯಂತ್ರ ತಂದು ಕಟ್ರಪ್ಪ ಪಾಪಗೆ ಅಂತ ಹೇಳ್ತೀವಿ. ಅದೂ ಆಗಿಲ್ಲ, ಎಲ್ಲೋ ಒಂದು ಭಂಡಾರ ತಂದಿಡ್ತೀವಿ. ಈಗ ಯಾವುದೋ ಒಂದು ಆಂಜನೇಯ ಸ್ವಾಮಿನೋ ಇನ್ನೊಂದು ಮತ್ತೊಂದು ಎಲ್ಲೋ ಒಂದು ಪಾದ ಹತ್ರ ತಗೊಂಡು ಸ್ವಲ್ಪ ಕುಂಕುಮ ಇಡ್ತೀವಿ. ಅದು ಕೂಡ ಅದಕ್ಕೊಂದು ಚಿಹ್ನೆನೆ. ಇದು ಯಾವ ರೀತಿಯಾಗಿ ಅನಾಥರೈಸ್ ಆಗಿ ಬಂದು ಇಲ್ಲಿ ಪಾಪನ ಪೀಡಿಸ್ತಾ ಇರ್ತದೋ, ಅನಾಥರೈಸ್ ಆದಂತ ಒಂದು ಕುಂಕುಮವನ್ನು ನಾವು ಇಟ್ಟಾಗ ಸಹಿತನೂ ಅದು ಓಡೋಗ್ತದೆ. ಯಾವ್ದೋ ಕ್ರಾಂತಿ, ಅದು ಯಾವ್ದೋ ಶಕ್ತಿ ಅಲ್ಲಿ ಐತೆ ಅಂದ್ಬಿಟ್ಟು ಭಯಪಟ್ಟು ಕ್ರಾಂತಿ. ಅದು ಆ ಬಣ್ಣಗಳಿಗೆ ಶಕ್ತಿ ಇದೆಯಲ್ವಾ, ಒಂದೊಂದು ಬಣ್ಣಕ್ಕೆ ಒಂದೊಂದು ರೀತಿಯಾದಂತ ಶಕ್ತಿ ಇದೆ. ಓಕೆ. ಬರೀ ಅರಿಶಿನ ಇಡಿ ಒಂಥರ ಇರ್ತದೆ, ಕುಂಕುಮ ಇಡಿ ತಕ್ಷಣ ಏನೋ ಒಂದು ಕಳೆ ಬರುತ್ತೆ. ಏನಾದ್ರ ಅರ್ಥ? ಆಕರ್ಷಣೆ ಮಾಡುತ್ತೆ, ಏನೋ ಒಂದಲ್ಲಿ ಕೊಡುತ್ತೆ. ಈಗ ನಾವು ಒಂದು ಕಲ್ಲಿಗೆ 1-2 ಕಣ್ಣಿಟ್ಟು ಸ್ವಲ್ಪ ಅರಿಶಿನ ಹಚ್ಚಿ ಒಂದು ಬಟ್ಟೆ ಇಟ್ರಿ ಕೆಂಪು, ಒಂದು ವ್ಯಕ್ತಿನೇ ಬಂದು ಏನೋ ಒಂದು ರೀತಿಯಾದಂತ ಒಂದು ಆಕರ್ಷಣೆ ಬರ್ತೈತೆ ಅಲ್ಲಿ. ನಮ್ಮಲ್ಲಿ ಇರ್ತಕ್ಕಂಥ ಚೈತನ್ಯ ಹಾ ಅಂತೈತೆ, ಹಾ ಏನಪ್ಪ ಇದು ಹಾ ಅಂತೈತೆ, ಗಮನಿಸುತ್ತಲ್ವಾ? ಇದು ಗಮನಿಸ್ಬೇಕಾದ್ರೆ ಈಗ ಆ ಕಬ್ಬಿಣವನ್ನು ಮ್ಯಾಗ್ನೆಟ್ ಎಳ್ಕೋಬೇಕಾದ್ರೆ ಪವರ್ ಇದೆಯಲ್ಲ ಇದರಲ್ಲಿ, ಅದಕ್ಕೊಂದು ಪವರ್, ಇದಕ್ಕೊಂದು ಪವರ್, 2 ಪವರ್ ಸೇರಿದಾಗ ಒಂದೊಂದು ಹಿಡ್ಕೊಳ್ಳೋದು. ಈ ರೀತಿಯಾದಂಥ ವಿಚಾರಗಳು ಇದನ್ನ ಜ್ಯೋತಿಷ್ಯರು ಬರೀತಾರೆ. ಜ್ಯೋತಿಷ್ಯರು ಏನ್ ಬರೀತಾರೆ? ಈ ಮಗುವಿಗೆ ಇಷ್ಟನೇ ತಿಂಗಳಲ್ಲಿ ಇಂಥ ಬಾಲಗ್ರಹ ಗಂಡಾಂತರ ಇದೆ, ಈ ಗಂಡಾಂತರವನ್ನು ಕಳೆದ್ರೆ ಮುಂದಕ್ಕೆ ಆಯುಷ್ಯು. ಅದೇ ರೀತಿಯಾಗಿ ಹಂಗೆ ಜ್ಯೋತಿಷ್ಯ ಹಂಗೆ ಹೋಗ್ತಾ ಇರ್ತದೆ. ಇವೆಲ್ಲ ಗ್ರಹಗಳು, ಈ ಭೂತಗಳು, ಪ್ರೇತಗಳು. ಇದಕ್ಕೆಲ್ಲಾನು ಮುಖ್ಯವಾಗಿ ನಾವು ಇವತ್ತಿನ ದಿವಸ ಎಲ್ಲಾ ರೀತಿಯಾದಂಥ ಮೆಡಿಕಲ್ ಟ್ರೀಟ್ಮೆಂಟು ಇದೆ, ಇಲ್ಲ ಅಂತಲ್ಲ. ಟ್ರೀಟ್ಮೆಂಟ್ಗೆ ಮೀರಿದ್ದು ಇದು. ಎಲ್ಲ ಹಾಸ್ಪಿಟ್ಲ್ಗೆ ಹೋಗಿದ್ವಿ, ಮಗುಗೆ ಬೇದಿ ನಿಲ್ಲಿಲ್ಲ. ಎಲ್ಲ ಹಾಸ್ಪಿಟ್ಲಲ್ಲಿ ತೋರಿಸಿದ್ವಿ, ಮಗುಗೆ ಲೂಸ್ ಮೋಷನ್ ಆಗ್ತಾನೆ ಇದೆ, ಸುಸ್ತಾಗ್ಬಿಟ್ಟಿದೆ. ಒಂದು. ಎರಡನೇದು ಏನಪ್ಪ ಅಂದ್ರೆ, ಮಕ್ಕಳಿಗೆ ಮುಖ್ಯವಾಗಿ ಲೂಸ್ ಮೋಷನ್ ಆದರೆ ಬೇದಿ ಈಗ ಕಡಿಮೆ, ಈಗ ಮಕ್ಕಳು ಕಡಿಮೆ ಮನೆಗಳಲ್ಲಿ 1 or 2 ಅಷ್ಟೇ. 50 ವರ್ಷದಿಂದ ಒಂದೊಂದು ಮನೆಯಲ್ಲಿ 10 ಮಕ್ಕಳು, 8 ಮಕ್ಕಳು, 6 ಮಕ್ಕಳು, 3 ಮಕ್ಕಳು, 5-6 ಜನ. ಒಂದು ಮಕ್ಕಳು ಹೊಟ್ಟೆಯಲ್ಲಿ ಇರ್ತವೆ, ಒಂದು ಮಕ್ಕಳು ತೊಟ್ಲಲ್ಲಿ ಇರ್ತವೆ, ಒಂದು ಮಗು ಓಡಾಡ್ತಾ ಇರ್ತೈತೆ, ಇನ್ನೊಂದು ಮಗು ಸ್ಕೂಲ್ಗೆ ಹೋಗಿರ್ತೈತೆ. ಈ ರೀತಿಯಾದಂಥ ಸಂಸಾರ. ಆ ಸಂಸಾರದಲ್ಲಿ ಈ ಪಾಪುಗೆ, ಎಳೆ ಪಾಪುಗೆ 1 or 2 months, 3 months, 6 months ಪಾಪುಗೆ, 6 ತಿಂಗಳ ಮಗುಗೆ ಬೇದಿ ಆಯ್ತಂದ್ರೆ ಯಾವ ರೀತಿ ಅಂದ್ರೆ ಪಿಚ್ಕಾರಿನಲ್ಲಿ ನೀರು ಹೊಡೆದಂಗೆ ಹೋಗ್ತಾ ಇರ್ತೈತೆ ಅಚ್ಚಿಗೆ. ಅದು ಭಯಂಕರವಾದಂತ ದುರ್ವಾಸನೆ. ಆ ದುರ್ವಾಸನೆ ಹೊಡೆದಿದೆ ಅಂದ್ರೆ ಇದಕ್ಕೆ ಬಾಲಗ್ರಹ ಆಗಿದೆ ಅಂತ ಅಲ್ಲೇ ಅಬ್ಸರ್ವ್ ಮಾಡ್ಕೋಬೇಕು. ಮಾಮೂಲಿ ಮೋಷನ್ನು ಅಷ್ಟೊಂದು ಸ್ಮೆಲ್ ಬರಲ್ಲ, ಅದಕ್ಕೆ ಸಂಬಂಧಪಟ್ಟ ಎಷ್ಟು ಅದಕ್ಕೆ ಶಕ್ತಿ ಇದೋ ಅಷ್ಟೇ ಸ್ಮೆಲ್ ಬರುತ್ತೆ. ಈ ಗ್ರಹ ಆಗಿರ್ತೈತಲ್ಲ, ಆ ಒಂದು ಮೋಷನ್, ಆ ಒಂದು ವಾಂತಿ, ದುರ್ವಾಸನೆ ಅಂದ್ರೆ ಯಾವುದೋ ಒಂದು ದುಷ್ಟಶಕ್ತಿ ಪೀಡೆ ಆಗಿದೆ ಪಾಪುಗೆ. ತಕ್ಷಣ ಅದಕ್ಕೆ ಏನ್ ಮಾಡ್ತಾರೆ ಅಳಬರು, ತಕ್ಷಣ ಮಧ್ಯಾಹ್ನ 12 ಗಂಟೆ ಸಮಯಕ್ಕೆ ಸೂರ್ಯ ಕರೆಕ್ಟ್ ಆಗಿ ನಮ್ಮ ತಲೆ ಮೇಲೆ ಇರ್ತಕ್ಕಂಥ ಸಮಯಕ್ಕೆ ಎಕೆ ಎಲೆವನ್ನು 4-5 ಎಲೆ ತಂದು ಒಂದು ಎಲೆ ಒಲ್ದು ಅದಕ್ಕೆ ಆ ಎಲೆ ಮೇಲೆ ಅರಿಶಿನ ಕುಂಕುಮವನ್ನು ಹಚ್ಚಿ, ಅದೊಂದು ಸಂಕೇತ. ಎಲೆ ಇದು ಮೂಲಿಕೆ, ಎಲೆ ಗಣಪತಿಗೆ ಸಂಬಂಧಪಟ್ಟಂಥದ್ದು. ಶ್ವೇತಾರ್ಕ ಗಣಪತಿ ಅಂತ ಹೇಳ್ತೀವಿ ನಾವು. ಶ್ವೇತಾರ್ಕ ಗಣಪತಿ ಅಂದ್ರೆ ಬಿಳಿ ಎಕೆ ಗಿಡ, ಗಣಪತಿಗೆ ಸಂಬಂಧಪಟ್ಟಂತ ಒಂದು ಮೂಲಿಕೆ. ಮಹನ್ನೀರು,
ಸೃಷ್ಟಿಕರ್ತರು ಅಗಸ್ತ್ಯ ಮಹರ್ಷಿಗಳು ಈ ಒಂದು ಮೂಲಿಕೆ ಇಂತಿಂಥ ಗ್ರಹಕ್ಕೆ, ಇಂತಿಂಥ ಭಗವಂತನಿಗೆ, ಇಂತಿಂಥ ದೇವರಿಗೆ ಸಂಬಂಧಪಟ್ಟಿದ್ದು ಅಂತ ಬರೆದಿದ್ದಾರೆ. ಈಗ ಅತ್ತಿಮರ, ಔದುಂಬರ ವೃಕ್ಷ, ದತ್ತಾತ್ರೇಯ ವಾಸ ಅಂತ ಹೇಳ್ತೀವಿ ನಾವು. ಯಾಕೆ ಹೇಳ್ತೀವಿ? ತ್ರಿಮೂರ್ತಿಗಳು. ದತ್ತಾತ್ರೇಯ ಅಂದ್ರೆ ತ್ರಿಮೂರ್ತಿಗಳ ಒಂದು ಸಂಕೇತ. ಈ ಮರದಲ್ಲೇ ಇರ್ತಾನಂತ ಯಾಕೆ ಹೇಳ್ತಾರೆ? ಇಂದಿನ ಒಂದು ಮಹನೀಯರ ಒಂದು ತೀರ್ಮಾನ ಅದು. ಬರೀ ಊಹಾಪೋಹಗಳಲ್ಲ ಇದು. ಅವರ ಒಂದು ತೀರ್ಮಾನ, ಅವರ ಒಂದು ಸೃಷ್ಟಿ, ಅವರ ಒಂದು ದೃಷ್ಟಿ, ಆ ದೃಷ್ಟಿಕೋನ, ಅವರಲ್ಲಿರ್ತಕ್ಕಂಥ ಆತ್ಮವನ್ನ ಜಾಗೃತಿಗೊಳಿಸ್ಕೊಂಡು ಭಗವಂತನಿಗೆ ಲಿಂಕ್ ಆಗಿರ್ತಕ್ಕಂಥವ್ರು ಮಾತ್ರ ಆ ಒಂದು ಹೆಸರುಗಳು ಇಡಕ್ಕೆ ಸಾಧ್ಯ ಇಟ್ಟಿದ್ರು. ಎರಡನೆಯದಾಗಿ, ಯಾವುದೇ ಒಂದು ಮೂಲಿಕೆ ನಾವು ತರಬೇಕಾದರೂ ಇಲ್ಲಿ ಮೂಲಿಕೆ ಕೆಲಸ ಮಾಡಲ್ಲ. ಎಷ್ಟೋ ಜನ ವೈದ್ಯರು, ಭೂತ ವೈದ್ಯರು, ಬೇರೆಯವರು ಗಮನಿಸಬೇಕಾದಂಥ ವಿಚಾರ, ಎಲ್ಲೋ ಗಿಡಮೂಲಿಕೆಗಳಿಗೂ ಶಾಪವನ್ನ ಇಟ್ಟಿದ್ದಾರೆ. ಯಾರು? ಅಗಸ್ತ್ಯ ಮಹರ್ಷಿಗಳು. ಯಾಕೆ ಇಟ್ಟಿದ್ದಾರೆ ಅಂದರೆ, ಮಾನವನು ತುಂಬಾ ಬುದ್ಧಿವಂತ, ಮೇಧಾವಿ, ಮನೆತನಗಳನ್ನು ಹಾಳು ಮಾಡ್ತಾನೆ. ಏನ್ ಬೇಕಾದ್ರೂ ತಗೊಂಬಂದು ಪ್ರಯೋಗಗಳು ಮಾಡ್ತಾನೆ. ಪ್ರಯೋಗಗಳು ಮಾಡಿದಾಗ ಹಾಳಾಗ್ತದೆ. ಅದನ್ನು ಸರಿಪಡಿಸ್ಬೇಕಾದ್ರೆ ಕೆಲವು ಸಮಯ ಬೇಕಾಗ್ತದೆ, ಹಣ ಬೇಕಾಗ್ತದೆ, ಅಂತ ಗುರುಗಳು ಸಿಗ್ಬೇಕಾಗ್ತದೆ. ಅದುವರೆಗೂ ಇವ್ರು ಹಾಳಾಗ್ಬಿಡ್ತಾರೆ ಅಂತೇಳಿ ಯಾವುದೇ ಒಂದು ಮೂಲಿಕೆ ಶಾಪ ವಿಮೋಚನೆಯನ್ನ ಮಾಡಿ ತಂದ್ರೆ ಮಾತ್ರನೇ ಪ್ರಯೋಗ ಆಗೋದು. ಇಲ್ಲ ಶಾಪ ವಿಮೋಚನೆ ಆಗಲ್ಲ. ಶಾಪ ವಿಮೋಚನೆ ಆಗದೆ ತಂದಂತ ಮೂಲಿಕೆಯಲ್ಲಿ ಪ್ರಯೋಗ ಆಗಲ್ಲ. ನಿಜ ಇರಬಹುದು. ಇವಾಗ ನಾನು ನಿಮ್ಗೆ 2 ಮೂಲಿಕೆಗಳು ಹೇಳಿದ್ನಿ. ಆ ಮೂಲಿಕೆಗಳು ಈ ನಾವು ಅದಕ್ಕೆ ಏನು ಹೇಳ್ಬೇಕು ಅದನ್ನು ಹೇಳಿ ತಂದ್ರೇನೆ ಅದು ಕೆಲಸ ನಡೆಯೋದು, ಇಲ್ಲ ನಡೆಯಲ್ಲ. ಇಲ್ಲ ಅಂದ್ರೆ ಅದೆಲ್ಲ ಹಂಗೆ ಅರಿದೇ ರೀತಿಯಾಗಿ ನಡೆಯೋ ತರ ಇದ್ದಿದ್ರೆ ಇಲ್ಲಿ ಭೂತವೈದ್ಯರು ಆಗಲು, ತಾಂತ್ರಿಕರಾಗ್ಲಿ ಮಾನವರನ್ನ ಜೀವನ ಮಾಡಕ್ ಬಿಡ್ತಾ ಇರ್ಲಿಲ್ಲ. ಯಾರು ಬೇಕೋ ಬಳಸ್ತಾರೆ, ಖಂಡಿತ ಬಿಡ್ತಾ ಇರ್ಲಿಲ್ಲ. ಏನಂದ್ರೆ ಅದು ಮಾಡ್ಬಿಡ್ತಾ ಇದ್ರು. ಇವತ್ತು ಕೆಲವರೆಲ್ಲಾನು ಮಾತಾಡ್ತಾರೆ ಮಹನೀಯರು, ನಾವು 1 ಗಂಟೆಯಲ್ಲಿ ವಶೀಕರಣ ಪರಿಹಾರ ಕೊಡ್ತೀವಿ ಅಂತ. ಅವ್ರಿಗೆ ಎಷ್ಟು ಗೊತ್ತಿದೆಯೋ ಏನೋ ಅವ್ರಿಗೆ ಗೊತ್ತಿರ್ಬೇಕದು ಅಲ್ವಾ? ಈ ವಶೀಕರಣದ ಬಗ್ಗೆ ನೀವು ವಶೀಕರಣದ ಬಗ್ಗೆ ಏನು ಹೇಳೋದು, ಅದು ತುಂಬಾ ಕಷ್ಟಕರವಾದಂತ ವಿಚಾರ. ವಶೀಕರಣ ಅಷ್ಟೊಂದು ಸುಲಭವಾಗಿ ನಡೆಯಲ್ಲ, ಆಗಲ್ಲ. ಅದು ವಶೀಕರಣ ಆಗಲ್ಲ. ವಶೀಕರಣನೂ ಅಷ್ಟೊಂದು ಸುಲಭ ಅಲ್ಲ. ಅದು ತುಂಬಾ ನುರಿತ ಕಲಾವಿದನಲ್ಲಿ ನಡೀತಕ್ಕಂಥ ವಿಚಾರ. ಅದಕ್ಕೆ ಮುಖ್ಯವಾಗಿ ಕಾಳಿ ಉಪಾಸಕನಾಗಿರ್ಬೇಕು. ವಶೀಕರಣ ಬೇಕು ಅಂದಾಗ, ವಶೀಕರಣನ ಸಾಧನೆ ಮಾಡಬೇಕು ಅಂದಾಗ, ವಶೀಕರಣ ನಮಗೆ ಮಾಡ್ಕೋಬೇಕಂದಾಗ, ಇಲ್ಲ ವಶೀಕರಣ ಇನ್ನೊಬ್ರಿಗೆ ಮಾಡ್ಕೊಡ್ಬೇಕಂದಾಗ ಕಾಳಿ ಅಮ್ಮನನ್ನ ನಿಜವಾದಂತ ರೀತಿಯಲ್ಲಿ ಇವನು ಅನುಷ್ಠಾನದಲ್ಲಿ ಇಟ್ಕೊಂಡಿರ್ಬೇಕು. ಬೀಜಾಕ್ಷರದಿಂದ ನಡೀತಕ್ಕಂಥ ಕೆಲಸ ಅದು. ತದನಂತರ ಅದಕ್ಕೆ ಸಂಬಂಧಪಟ್ಟಂತ ಮೂಲಿಕೆಗಳಿಂದ ನಡೀತಕ್ಕಂಥ ವಿಚಾರ ಅದು. ಇಲ್ಲಿ ಸಾಮಾನ್ಯವಾಗಿ ಏಕಾಗ್ರತೆ ಯಾರಿಗೂ ಇಲ್ಲ. ಯಾಕಂದ್ರೆ ಧ್ಯಾನಕ್ಕೆ ಕೂತ್ಕೊಂಡ ತಕ್ಷಣ ನನ್ನ ಮಗ ಸ್ಕೂಲ್ಗೆ ಹೋಗಿದ್ದ ಬಂದೋ ಇಲ್ಲೋ ಅಂತ ಹೇಳ್ತೈತೆ, ನನಗೆ ಯಾರು ಹಣ ಕೊಡ್ಬೇಕಾಗಿತ್ತು ಬಂದು ಕೊಟ್ಟರೋ ಇಲ್ಲೋ ಅಂತ ಹೇಳ್ತೈತೆ. ಮತ್ತೆ ಇದೇ ರೀತಿಯಾದಂಥ ಲಕ್ಷೋಪಲಕ್ಷ ಥಾಟ್ಸ್ ಬಂದು ಕೂತ್ಕೊಂತಾ ಇರ್ತೈತಿ. ಲಕ್ಷೋಪಲಕ್ಷ ಥಾಟ್ಸ್ ಬಂದಾಗ ಈ ಮನಸ್ಸು ಅಂತಕ್ಕಂಥದ್ದು ಕೋತಿ ತರ ಓಡಾಡ್ತಾ ಇರ್ತದೆ. ಮನಸ್ಸು ಮಾರ್ಕಟ ಅಂತ ಹೇಳಿದ್ರು. ಕೋತಿನೇ ಅದು ಮನಸ್ಸು. ಈ ಕೋತಿ ವನದಲ್ಲಿರ್ತಕ್ಕಂಥ ಎಲ್ಲಾ ಮರಗಳನ್ನು ಹತ್ತಿ ಇಳಿದು ಕಿತ್ತಾಕಿ ಓಡಾಡ್ತಾ ಇರ್ತೈತೆ. ಇದು ಒಂದು ಕಡೆ ಕೂತ್ಕೊಳ್ಳಲ್ಲ. ಒಂದು ಕಡೆ ಕೂತ್ಕೊಳ್ತಿದ್ದಾಗ ಬೀಜಾಕ್ಷರ ನಮ್ಮನ್ನ ಕೆಲಸ ಮಾಡಲ್ಲ. ನಮಗೆ ಅದು ಸಿದ್ಧಿ ಆಗಲ್ಲ. ಸಿದ್ಧಿ ಆಗಿದೆ ಅನ್ನೋದಕ್ಕೆ ನಮಗೆ ಏನು ಸಂಕೇತಗಳು ಸಿಗಲ್ಲ. ಅಲ್ಲಿ ನಮಗೆ ಸಿಗ್ಬೇಕಲ್ವಾ ಸಿದ್ಧಿ ಆಗಿದೆ, ಏನದು ನಮ್ಗೆ ಏನಾಯ್ತು ಈಗ ಅಂತಕ್ಕಂಥ ವಿಚಾರಗಳು. ಅದರಲ್ಲಿ ತಂತ್ರಗಳಿದಾವೆ. ವಶೀಕರಣದ ತಂತ್ರಗಳು ಬೇಕಾದಷ್ಟಿದ್ದಾವೆ. ಕೆಲವು ಔಷಧಿಗಳು ಪ್ರಯೋಗಗಳಿದ್ದಾವೆ, ಕೆಲವು ಗಿಡಮೂಲಿಕೆಗಳ ಔಷಧಿಗಳ ಪ್ರಯೋಗಗಳಿದ್ದಾವೆ, ಕೆಲವು ಏನೇನೋ ಇದ್ದಾವೆ. ಒಂದೇ ರೀತಿ ಇಲ್ಲ ಇಲ್ಲಿ. ಒಬ್ಬೊಬ್ಬ ಈಗ ಸಪ್ತಋಷಿಗಳಿಂದ ಬಂದಕ್ಕಂಥದ ವಿದ್ಯೆ ಇದು. ಸಪ್ತಋಷಿಗಳಿಂದ ಬಂದಂತ ವಿದ್ಯೆ, ಸಪ್ತಋಷಿಗಳು ಒಬ್ಬೊಬ್ಬ ಮಹರ್ಷಿ ಒಂದೊಂದು ರೀತಿಯಾದಂಥ ವಿವರಣೆಯನ್ನ ಕೊಟ್ಬಿಟ್ಟಿದ್ದಾರೆ. ಕೆಲವರು ಮಂತ್ರಗಳ ಮೇಲೆ ಕೊಟ್ಟಿದ್ದಾರೆ, ಕೆಲವರು ಯಂತ್ರಗಳ ಮೇಲೆ ಕೊಟ್ಟಿದ್ದಾರೆ, ಕೆಲವರು ಬರೀ ತಂತ್ರಗಳ ಮೇಲೆ ಕೊಟ್ಟಿದ್ದಾರೆ. ಈ ಕೆಲವರು ಈಗ ನಾನು ನಿಮ್ಗೆ ಅವಾಗ 2 ಮೂಲಿಕೆ ಹೇಳಿದ್ನಲ್ಲ, ಆ ಮೂಲಿಕೆಗಳಿಗೆ ಮಂತ್ರ ಇಲ್ಲ, ಅದು ತಂತ್ರ. ಅದು ಆ ಮೂಲಿಕೆನೇ ಪ್ರಧಾನವಾಗಿ ಕೆಲಸ ಮಾಡುತ್ತೆ. ಅದು ಅವನು ಎಂಥ ಮನುಷ್ಯನಾಗ್ಲಿ ತಕ್ಷಣ ಕೆಲಸ ಮಾಡುತ್ತೆ. ಮೈಂಡ್ ಸ್ತಂಭನ ಮಾಡುತ್ತೆ. ಅದು ಕೆಲಸ ಮಾಡೇ ಮಾಡುತ್ತೆ, 100% ಮಾಡುತ್ತೆ. ಅದು ಅದರಲ್ಲಿ ಇನ್ನೊಂದು ಒಂದು ವಿಚಾರ ಇದೆ, ಅದು ನಿಮ್ಗೆ ತಿಳಿಸ್ತೀನಿ ನಾನು. ನಿಮ್ಮಲ್ಲಿ ಇರಲಿ ಅದು. ಯಾಕಂದ್ರೆ ನಮ್ಮಂಥವ್ರು 100 ಜನನ್ನ ನೀವು ಕಾಪಾಡ್ತಾ ಇದ್ದೀರಾ, ಇವ್ರ ವಿಚಾರಗಳನ್ನ ತಿಳಿಸ್ತಾ ಇದ್ದೀರಾ, ಅವ್ರನ್ನ ಒಂದು ಪಬ್ಲಿಕ್ ಅಲ್ಲಿ ಮಾತಾಡ್ತಾ ಇದ್ದೀರಾ. ನಿಮಗೆ ಕೆಲವು ವಿಚಾರ ಗೊತ್ತಿರಬೇಕು. 100 ಜನ 1000 ಜನಗಳಿಗೆ ಹೆಲ್ಪ್ ಆಗ್ತಾ ಇದೆ. ಯಾಕಂದ್ರೆ ಈ ತರದ ಸಮಸ್ಯೆಗಳು ಗೊತ್ತಿಲ್ದಿರನೆ ಗೊಂದಲದಲ್ಲಿ ಸಾಕಷ್ಟು. ಹೌದು, ಸಾಮಾನ್ಯ ಅಲ್ಲ ಇದು. ಈಗ ಕೆಲವರು ಹೇಳ್ತಾರೆ, ಯಾಕಂದ್ರೆ ಈ ವಿಚಾರ ನಿಮ್ಮ ವಿಡಿಯೋಗಳಲ್ಲಿ ನೋಡಿಲ್ಲ ಅಂದ್ರೆ ಗೊತ್ತೇ ಆಗಿರಲಿಲ್ಲ. ವಶೀಕರಣ ಅಂತಾರೆ. ಇವತ್ತಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂದ್ರೆ, ಇಂಟರ್ನೆಟ್ ಅಂತಕ್ಕಂಥ ವಿಚಾರ ಎಲ್ಲಾ ವಿಚಾರಗಳನ್ನು ಬಹಿರಂಗ ಮಾಡ್ತಾ ಇದೆ. ಅದು
ಎಲ್ಲರಿಗೂ ಅಕ್ಸೆಸ್ ಆಗೋದು. ಬಹಿರಂಗ ಮಾಡ್ತಾ ಇದೆ. ಆ ಬಹಿರಂಗದಲ್ಲಿ ಏನಾಗ್ತಾ ಇದೆ ಅಂದ್ರೆ ಎಲ್ರಿಗೂ ಆಕರ್ಷಣೆ ಆಗ್ತಾ ಇದೆ. ಹೆಣ್ಣು 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 ಅಂತಕ್ಕಂಥ ಒಂದು ಆಕರ್ಷಣೆ. ಹಣ ಬೇಕು, ಮಣ್ಣು ಬೇಕು, ಆಸ್ತಿನೂ ಬೇಕು. ಮೊದಲು ಈ ಮನಸ್ಸು, ಈ ಕೋತಿ ಮನಸ್ಸು ಏನ್ ಮಾಡ್ತಾ ಇದ್ರೆ ಹೆಣ್ಣು ಮೇಲೆ ಹೋಗ್ತಾ ಇದೆ. ಆ ಹೆಣ್ಣಿನ ಮೇಲೆ ಹೋಗ್ತಾ ಇರ್ತಕ್ಕಂಥ ಮನಸ್ಸು ಕೆಲವು ಸಮಯಕ್ಕೆ ಏನು ಮಾಡ್ತಾರಂದರೆ, ಈಗ ಎಜುಕೇಷನ್ ಮಕ್ಕಳಿರಬಹುದು, ಡ್ಯೂಟಿಗಳಲ್ಲಿ ಇರ್ತಕ್ಕಂಥ ಇರ್ಬೋದು, ಅಕ್ಕಪಕ್ಕ ಇರಬಹುದು. ಈಗ ಎಷ್ಟೋ ಜನ ಏನಾಗ್ತಾರೆ ಅಂದರೆ, ಎಷ್ಟೋ ಜನ ಮನೆಗಳಲ್ಲಿ ಹೆಣ್ಮಕ್ಳನ್ನು ಬಿಟ್ಟು ಎಲ್ಲೋ ದೂರ ಡ್ಯೂಟಿಗೆ ಹೋಗಿರ್ತಾರೆ. ಗಂಡು ಮಕ್ಕಳು ಎಷ್ಟೋ ಜನ ಹೆಣ್ಮಕ್ಳನ್ನ ಡ್ಯೂಟಿಗೆ ಕಳಿಸಿರ್ತಾರೆ. ಆ ಸಮಯದಲ್ಲಿ ಈ ಒಂದು ಸಂದರ್ಭಗಳನ್ನು ಇವರು ಈ ನೆಟ್ಟಲ್ಲಿ ನೋಡಿದಾಗ ಪ್ರತಿಯೊಬ್ಬ ಮನುಷ್ಯನಿಗೂ ಏನೋ ಒಂದು ಕಾಮನೆಗಳು, ಆಸೆಗಳು, ಪ್ರಚೋದನೆಗಳು ಬರುತ್ತೆ. ಆವಾಗ ಏನು ಮಾಡ್ತಾರೆ ಅಂದರೆ ಒಬ್ಬರನ್ನೊಬ್ರು ಒಬ್ಬರನ್ನೊಬ್ರು ಬಳಸ್ಕೊಂಡು ಏನು ಮಾಡ್ತಾರೆ, ಅವರಿಗೆ ಕಂಟಿನ್ಯೂ ಆದಂಥ ಒಂದು ಸೌಲಭ್ಯಗಳನ್ನು, ಸೌಕರ್ಯಗಳನ್ನು, ಲೈಫನ್ನು ಕೊಡ್ತಾ ಇಲ್ಲ. ಕೊಡ್ದಿದ್ದಾಗ ಏನು ಮಾಡ್ತಾರೆ, ಕೆಲವು ದಿವಸ ಚೆನ್ನಾಗಿರ್ತಾರೆ, ಕೆಲವು ದಿವಸ ಜಗಳ ಆಡ್ತಾರೆ. ಜಗಳ ಆಡಿದ ತಕ್ಷಣ ಇವ್ರು ಏನು ಮಾಡ್ತಾರೆ, ನಮ್ಮಂಥ ಭೂತ ವೈದ್ಯರನ್ನ ಸಂಗ್ರಹಿಸ್ತಾ ಇದ್ದಾರೆ. ಭೂತ ವೈದ್ಯರ ಹತ್ರ ಬಂದು ಮಾತಾಡೋದು, ನಮ್ಗೆ ಈ ಥರ ಆಗ್ಬಿಡ್ತು, ಹಿಂಗೆ ಮೋಸ ಆಗ್ಬಿಡ್ತು, ಹಿಂಗೆ ನಮ್ಗೆ ಬೇಕು, ವಶೀಕರಣ ಮಾಡ್ತೀರಾ, ಈ ರೀತಿ ಆಗ್ಬಿಟ್ಟಿದೆ, ನಮ್ಗೆ ತೊಂದರೆ ಕೊಟ್ಬಿಟ್ರು, ನಮ್ಮನ್ನ ಮೋಸ ಮಾಡಿಬಿಟ್ರು, ನಮ್ಗೆ ವಶೀಕರಣ ಬೇಕು. ಅದೇ ರೀತಿಯಾಗಿ ಎಷ್ಟೋ ಜನ ಹೆಣ್ಮಕ್ಳನ್ನ ಮದುವೆ ಮಾಡಿಕೊಂಡು 2 ತಿಂಗಳು, 3 ತಿಂಗಳು, 6 ತಿಂಗಳಿಗೆಲ್ಲಾನು ಡ್ರೈವರ್ಸ್ ಮಾಡ್ಕೊತಾ ಇದ್ದಾರೆ. ಈಗ ಅದಕ್ಕೂ ನಮ್ಗೆ ನಮ್ಮ ಗಂಡ ನಮ್ಮ ಮಾತು ಕೇಳಬೇಕು, ವಶೀಕರಣ ಬೇಕು, ಇಲ್ಲ ನಮ್ಮ ಹೆಂಡತಿ ನಾವು. ಎಷ್ಟೋ ಜನ ಹುಡುಗಿರ್ ಬಿಟ್ಟು ಹೊಟ್ಟೋಗ್ತಾ ಇರ್ತಾರೆ. ನಮ್ಮಲ್ಲಿ ಸಾವಿರಾರು ಕೇಸು, 100 ಕೇಸು. ಹಿಂದೆ ಕಾಯಿಲೆ ಇದೆ, ದೆವ್ವ ಹಿಡ್ಕೊಂಡಿದೆ, ನಮ್ಗೆ ಯಾರೋ ಏನೋ ಮಾಡಿದ್ದಾರೆ, ಏನೋ ಪ್ರಾಬ್ಲಮ್ ಆಗ್ತಾ ಇದೆ, ನಾವೆಲ್ಲ ಕಡೆ ಒಂದು ಟ್ರೀಟ್ಮೆಂಟ್ ತಗೊಂಡಿದ್ದೀವಿ, ಅದರಲ್ಲಿ ನಮ್ಗೇನು ರಿಸಲ್ಟ್ ಇಲ್ಲ, ಈ ರೀತಿ ಅಂತ ಬರ್ತಾ ಇತ್ತು ಕೇಸಸ್ಸು. ಈಗ ಏನಾಗಿದೆ ಅಂದರೆ ಬರೀ ಇಂಥ ಕೇಸಸ್ಸು, ಬರೀ ವಶೀಕರಣ, ಹೆಣ್ಣು ಗಂಡು ಹೆಣ್ಣು ಗಂಡು ಹೆಣ್ಣು ಗಂಡು ಗಂಡು ಹೆಣ್ಣು, ಈ ಕೇಸಸ್ಸೇ ತಲೆನೋವು. ಎಷ್ಟು ಜನಕ್ಕೆ ರಿಸಲ್ಟು, ಎಷ್ಟು ಜನ ಕೊಡೋಕ್ಕಾಗುತ್ತೆ, ಏನೇನೋ ವಿಚಾರಗಳು ಇದರಲ್ಲಿ. ತಲೆ ನಮಗೆಲ್ಲನೂ ಚಿಟ್ಟಿಡ್ದೋಗಿದೆ. ನನಗೆ ಅವ್ರಿಗೆ ಏನು ಮಾತಾಡೋಕ್ಕೆ ಸಾಧ್ಯ? ಇವು ಅವ್ರೆ ಆ ಸಮಯಕ್ಕೆ ಏನಪ್ಪ ಅಂದರೆ, ಅವರು ಯಾರನ್ನಾದರೂ ಲವ್ ಮಾಡಬೇಕಾದ್ರೆ ಜ್ಯೋತಿಷ್ಯರನ್ನು ಕೇಳಬೇಕು ಫಸ್ಟು. ಅವ್ರು ನಾನು ಲವ್ ಮಾಡ್ತಾ ಇದ್ರೆ ನಾನು ಮಾಡಬಹುದಾ, ಇದು ಮುಂದೆ ಕಂಟಿನ್ಯೂ ಆಗುತ್ತಾ ಅಂತ ಕೇಳಿ ಇವ್ರೇನಾದ್ರು ಹೇಳಿದ್ರೆ ಅದಕ್ಕೇನಾದ್ರು ಒಂದು ಹೇಳ್ಬೋದು. ಇವ್ರು ಏನು ಬೇಕೋ ಮುಂದುವರೆದು ಬಿಟ್ಟು ಏನೇನು ಬೇಕೋ ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ಟು ಒದ್ದಾಡ್ಬಿಟ್ಟು ಲಾಸ್ಟಲ್ಲಿ ಏನು ಮಾಡ್ತಾರೆ, ಎಲ್ಲ ಕಿತ್ತೋದಾಗ ಗುರುಗಳೇ ಈ ರೀತಿ ಆಗ್ತಾ ಇದೆ, ನಾವೇನು ಮಾಡೋದು? ಯಾಕೆಂದರೆ ಅಷ್ಟೊಂದು ಸುಲಭವಾಗಿಲ್ಲ ಈ ವಿದ್ಯೆ. ದೆವ್ವ ಬಿಡಿಸೋರಿದ್ದಾರೆ, ಮಾಟ ಮಾಡೋರಿದ್ದಾರೆ, ಮಾಟವನ್ನು ಸರಿಪಡಿಸತಕ್ಕಂಥವರಿದ್ದಾರೆ, ಮುಂದಿನ ಏಳಿಗೆ ಪೀಳಿಗೆಗಳಿಗೆ ಒಳ್ಳೆಯದಾದ ಮಾಡೋದಂಥ ಒಂದು ಆಕರ್ಷಣೆಗಳನ್ನು ಮಾಡ್ತಕ್ಕಂಥ ಚಕ್ರಸ್ಥಾಪನೆಗಳು ಇನ್ನೊಂದು ಮತ್ತೊಂದು ಎಲ್ಲರೂ ಇದ್ದಾರೆ. ಈ ವಶೀಕರಣ ಅಂತಕ್ಕಂಥ ವಿಚಾರ ಅಷ್ಟೊಂದು ಸುಲಭ ಅಲ್ಲ. ಯಾಕೆಂದರೆ ನನ್ನ ಒಂದು ಅಧ್ಯಯನದ ಪ್ರಕಾರವಾಗಿ, ನನ್ನ ಗುರುಗಳು ನನಗೆ ಕೊಟ್ಟಂಥ ಆದೇಶದ ಪ್ರಕಾರವಾಗಿ ಅಷ್ಟೊಂದು ಸುಲಭ ಅಲ್ಲ ವಶೀಕರಣ. ವಶೀಕರಣ ಅಂತಕ್ಕಂಥದ್ದು ಏನಾದ್ರ ಅರ್ಥನೇ ಬೇರೆ ಇದೆ. ಜನವಶ್ಯ, ರಾಜವಶ್ಯ, ಸ್ತ್ರೀವಶ್ಯ, ಸಭಾವಶ್ಯ, ಈ ಒಂದು ವಶ್ಯ ಅಲ್ಲ, ಇದು 106 ವಶ್ಯಗಳಿದ್ದಾವೆ. ಇದರಲ್ಲಿ ಎಲ್ಲ ವಶ್ಯಗಳು ಮಾಡಬಹುದು. ಸ್ತ್ರೀವಶ್ಯ ಅಷ್ಟೊಂದು ಸುಲಭ ಅಲ್ಲ. ಯಾಕೆ ಅಲ್ಲ ಅಂದರೆ, ಸಂಸಾರಗಳನ್ನು ಹಾಳು ಮಾಡ್ತಾರೆ ಅಂತಕ್ಕಂಥ ಒಂದು ಗುರಿ ಇಟ್ಕೊಂಡು ಗುರುಗಳು ಇದನ್ನು ಕೆಲವ ಒಂದು ಮರ್ಮಾಂಗವಾಗಿ ಇಟ್ಬಿಟ್ರಿ. ಇದನ್ನು ಮುಖ್ಯವಾಗಿ ನೀವು ತಿಳ್ಕೊಬೇಕಾದಂಥ ವಿಚಾರ. ಯಾಕಂದರೆ ಪ್ರತಿ ದಿವಸ ನಮ್ಮಂಥವರನ್ನು ಹೊಸ ಮುಖಗಳನ್ನು ಪರಿಚಯ ಮಾಡಿಕೊಂಡು ಅವ್ರ ವಿಚಾರಗಳನ್ನು ನೀವು ಹೊರ ತೆಗಿತಾ ಇರ್ತೀರ. ಅಲ್ಲಿ ಯಾರು ಏನು ಮಾತಾಡ್ತಾ ಇದ್ದಾರೆ, ಇವರಲ್ಲಿ ವಿದ್ಯೆ ಎಷ್ಟು ಅಡಗಿರಬಹುದು, ಇವರ ಸಾಧನೆ ಏನು ಅಂತ ನಿಮ್ಗೆ ಅರ್ಥ ಆಗಬೇಕು. ಅದಕ್ಕೋಸ್ಕರ ನಾನು ಮಾತಾಡ್ತಾ ಇದ್ದೀನಿ. ಬೇಕಾದಷ್ಟಿದೆ, ಬೇಕಾದಷ್ಟು. ಈಗ ದೋಗಭರ್ತಿ ಸ್ವಾಮಿಗಳು ಅಂತೇಳಿ ಆಂಧ್ರ, ಅದು ಗುಂಟೂರಿಂದ ಒಂದು ಪಂಚಾಂಗ ಬರ್ತೈತೆ, ದೋಗಭರ್ತಿ ಸ್ವಾಮಿಗಳು. ಆ ದೋಗಭರ್ತಿ ಸ್ವಾಮಿಗಳು ಗುಂಟೂರು ಪಂಚಾಂಗ ಅಂತ ಬರೆದಿದ್ದಾರೆ. ಅವರು ಒಂದು ಗ್ರಂಥವನ್ನು ಬರೆದಿದ್ದಾರೆ. ಎಂಥ ಗ್ರಂಥ? ಯಂತ್ರ ಮಂತ್ರ ತಂತ್ರ ಸುಗಂಧ ಬೋಧಿನಿ ಅಂತಕ್ಕಂಥ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಅವ್ರು ಬರೆದಿದ್ದಾರೆ. ಗುಂಟೂರಿನವರು. ಅದು ಪಂಚಾಂಗ, ಗುಂಟೂರು ಪಂಚಾಂಗ ಈಗಲೂ ಬರ್ತೈತೆ. ಆ ಪಂಚಾಂಗದಲ್ಲಿ ಕೆಲವು ವಿಚಾರಗಳು ಬರ್ತೈತೆ. ಬಟ್ ವಿಷಯ ಏನಪ್ಪಾ ಅಂದ್ರೆ, ಆ ಯಂತ್ರ ಮಂತ್ರ ತಂತ್ರ ಸುಗಂಧ ಬೋಧಿನಿ ಅಂತಕ್ಕಂಥ ಗ್ರಂಥದಲ್ಲಿ ವಶೀಕರಣಗಳೇ 1000 ಬರೆದಿದ್ದಾನೆ. 1000 ವೆರೈಟೀಸ್ ಬರೆದಿದ್ದಾನೆ. ಬೇರೆ ಬೇರೆ ಥರದ್ದು, ಬೇರೆ ಬೇರೆ ರೀತಿ, ಇಂತಿಂಥ ಮೂಲಿಕೆ, ಇಂತಿಂಥ ವಿಷಯ, ಇಂತಿಂಥ ವಸ್ತುಗಳು, ಇಂತಿಂಥ ಔಷಧಿಗಳು. ಈಗ ಮನುಷ್ಯನ ಮೇಲೆ ಪ್ರಯೋಗ ಮಾಡ್ತಕ್ಕಂಥ ಮದ್ದೀಡು, ಈಗ ಮದ್ದೀಡು ಎಲ್ಲ ಹೊಟ್ಟೆಗೆ ಹಾಕ್ತಕ್ಕಂಥ ಒಂದು
ಪ್ರಯೋಗಗಳು. ಕೆಲವರೆಲ್ಲ ನೋಡಿ ಈ ಮೂಲಿಕೆ ಹೊಟ್ಟೆಗೆ ಹಾಕಿದ್ರೆ ಹಿಂಗಾಗುತ್ತೆ, ಅದು ಹಾಕಿದ್ರೆ ಹಂಗಾಗುತ್ತೆ, ಎಪಿಸೋಡ್ ಬೇಕಾದಷ್ಟು ನೋಡಿದ್ದೀನಿ ನಾನು, ಬೇಕಾದಷ್ಟು ನೋಡಿದ್ದೀನಿ. ಬಟ್ ಅಷ್ಟೊಂದು ಸುಲಭ ಅಲ್ಲ. ಇವತ್ತು ಅಷ್ಟೊಂದು ಸುಲಭವಾಗಿ ಇದ್ದರೆ ಅದು ಯಾರನ್ನ ಬೇಕಾದರೂ ಏನು ಬೇಕಾದರೂ ಮಾಡ್ಕೋಬೋದಾಗಿತ್ತು. ಆಮೇಲೆ ಇನ್ನೂ ಒಂದು ವಿಚಾರ ಏನಪ್ಪ ಅಂದರೆ, ಗುರು ಅಂತಕ್ಕಂಥವರು ವಿದ್ಯೆಯನ್ನು ಕಲಿಸ್ದಾಗ ಏನು ಮಾಡಬೇಕು ಏನು ಮಾಡಬಾರ್ದು, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತಕ್ಕಂಥ ತೀರ್ಮಾನವೂ ಇದೆ. ಈಗ ಮಂತ್ರಾದಿ ದೇವತೆ, ಈಗ ಒಂದು ಮಂತ್ರ ಯಾವುದೋ ಒಂದು ಕೆಟ್ಟದಾಗ್ಬೋದು ಒಳ್ಳೇದಾಗ್ಬೋದು, ಒಳ್ಳೇದಕ್ಕೆ ಮಾಡ್ತಕ್ಕಂಥದ್ದು ಆಗಬಹುದು, ಇಲ್ಲ ಪ್ರಯೋಗ ಮಾಡ್ತಕ್ಕಂಥ ಮಂತ್ರನೂ ಆಗಬಹುದು. ಆ ಮಂತ್ರಕ್ಕೆ ಒಂದು ದೇವತೆ ಇದ್ದಾಳೆ. ಪ್ರತಿ ಮಂತ್ರ ಒಂದು ಅಕ್ಷರಕ್ಕೆ ಒಬ್ಬ ಅಧಿಪತಿ ಇದ್ದಾರೆ, ಅಧಿದೇವತೆಗಳಿದ್ದಾರೆ. ಇಲ್ಲಿ ಅಧಿದೇವತೆಗಳಿಲ್ಲದೆ ಮಂತ್ರಗಳ ಕೆಲಸ ಮಾಡಲ್ಲ. ಅಧಿದೇವತೆಗಳು ಸಾರಿ ಎಪಿಸೋಡಲ್ಲಿ ನಾನು ಒಂದು ಮಾತು ಹೇಳಿದೆ, ಓಂ 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 ಹೌದು, ಓಂ ಸರ್ವಜನ ಆಕರ್ಷಣಾಯ. ಅದು ಯಾರು ಎಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ಕೊತಾರೋ, ಒಂದು ಚಿಲ್ಲರೆ ಅಂಗಡಿ ಆಗ್ಬೋದು, ಇನ್ನೊಂದು ಮತ್ತೊಂದು ವ್ಯಾಪಾರ ಸ್ಥಳಕ್ಕೆ ಅದು ಕೆಲಸ ಮಾಡುತ್ತೆ, 100% ಮಾಡುತ್ತೆ. ನಮಗೂ ಮಾಡುತ್ತೆ. ನಾವು ನಮ್ಮ ಹತ್ರ 4 ಜನ ಬರಲಿ ಅಂತ ನಾವು ಸಹಿತಾನು ಅದನ್ನು ಧ್ಯಾನ ಮಾಡ್ತೀವಿ. ನಮ್ಮ ಹತ್ರ ಬಂದವ್ರಿಗೆ ಒಳ್ಳೇದಾಗಲಿ ಅಂತ ಸಹಿತಾನು ಅದೇ ಮಂತ್ರವನ್ನು ಧ್ಯಾನ ಮಾಡ್ತೀವಿ ನಾವು. ಅದಕ್ಕೆ ಪವರ್ ಇದೆ, ಪವರ್ ಇಲ್ಲ ಅಂತಲ್ಲ. ಆ ಪವರನ್ನು ಸಂಪಾದನೆ ಮಾಡ್ಕೋಬೇಕು ಯಾರು ಸಾಧಕನು. ಮಾಂತ್ರಿಕನಿಗೆ ಸಾಮಾನ್ಯವಾದಂಥ ಕಷ್ಟ ಇಲ್ಲ, ತುಂಬ ದೊಡ್ಡ ಕಷ್ಟ ಇದೆ. ಯಾಕೆಂದರೆ ಪ್ರತಿಯೊಂದನ್ನ ಅಗೋಚರವಾದಂಥ ವಿಚಾರವನ್ನ ಗೋಚರಕ್ಕೆ ತಂದುಕೊಂಡು ಅದನ್ನು ಸರಿಪಡಿಸಿಕೊಂಡು ಆ ಪ್ರಯೋಗವನ್ನು ಮಾಡಿ ಅದರಲ್ಲಿ ರಿಸಲ್ಟ್ ಕಂಡುಕೊಳ್ಬೇಕಾದ್ರೆ ಬೇಕಾದಷ್ಟು ಸಾಧನೆ ಇದೆ ಇಲ್ಲಿ. ಆ ಸಾಧನೆ ಮಾಡಿದ ಮೇಲೆ ಏನಾಗುತ್ತೆ ಅಂದರೆ, ಇಲ್ಲಿ ನಿಜಾಂಶ ಅಂತ ಒಂದು ಬರ್ತೈತೆ. ಏನು ಇಲ್ಲಿ ಸತ್ಯ ಅಂತಕ್ಕಂಥದ್ದು ಮುಖ್ಯ. ನಾವೇನು ನಮ್ಮ ದೊಡ್ಡವ್ರು ಏನು ಹೇಳ್ತಾರೆ, ಸತ್ಯವಾಗಿ ಹೇಳ್ಬೇಕಪ್ಪ, ನಮಗೆ ಯಾವುದು ಶಾಶ್ವತ ಅಲ್ಲ, ಎಷ್ಟೋ ದಿನ ನಾವಿಲ್ಲಿ ಇರಲ್ಲ, ಇವತ್ತಿದ್ದವರು ನಾಳೆ ಇಲ್ಲ, ನಾಳೆ ಇದ್ದವರು ನಾಡುದ್ದ ಇಲ್ಲಪ್ಪ, ನಾವು ಸಾಧ್ಯವಾದಷ್ಟು ಸತ್ಯವಾಗಿ ಹೋಗ್ಬೇಕು ಅಂತ ಹೇಳ್ತೀವಿ. ಮಾನವನು ಅಲ್ಪ ಮಾನವ, ಇವನು ಇಲ್ಲಿರ್ತಕ್ಕಂಥ ಸುಖ ಭೋಗ ಭಾಗ್ಯಗಳಿಗೆ ಆಸೆ ಪಡ್ಕೊಂಡಿರ್ತಕ್ಕಂಥವನು ಇವನು. ಈಗ ವಿಚಾರ ಏನು, ಸಪ್ತ ಋಷಿಗಳು ಈ ಮಂತ್ರಗಳಿಗೆ, ಈ ಅಕ್ಷರಗಳಿಗೆ ಪವರು ಏನಿದೆ ಅಂತ ನಮಗೆ ತಿಳಿಸಿರ್ತಕ್ಕಂಥದ್ದು. ಅವ್ರಿಗೆ ಭಗವಂತನ ಡೈರೆಕ್ಷನ್, ಅವ್ರಿಗೆ ಸಪ್ತ ಋಷಿಗಳಿಗೆ ಭಗವಂತನ ಡೈರೆಕ್ಷನ್. ಭಗವಂತ ಕಂಡಿದ್ದಾನೋ ಕಂಡಿಲ್ವೋ ಅವ್ರಿಗೆ ಮಾತ್ರ ಗೊತ್ತು. ನಾವೇನು ಕಂಡಿಲ್ಲ, ಇನ್ನು ಭಗವಂತನ ಕಾಣಕ್ಕೂ ಆಗಲ್ಲ. ನಾನು ಎಷ್ಟೋ ಸಾರಿ ಹೇಳ್ಬಿಟ್ಟಿದ್ದೀನಿ, ಪರಮಾತ್ಮ ಬೃಂಡನೆ ನಾಮ ಇರುವುದಾಗಿ ಪರಮಾತ್ಮನೆಯವರು ಚೂಡ್ಲರ ಅಂತ ಹೇಳ್ಬಿಟ್ಟಿದ್ದೀನಿ. ಆ ರೀತಿಯಾಗಿ ಇಲ್ಲಿ ಏನು ಹೇಳ್ತೀವಿ, ಸತ್ಯ ಅನ್ನೋದು ಮುಖ್ಯ. ಇಲ್ಲಿ ಋಷಿಗಳು ಏನು ಹೇಳಿದ್ದಾರೆ ಅಂದರೆ, ಇಂಥ ಅಕ್ಷರ ಇಂತಿಂಥದ್ದು ಕಟ್ಟಿದೆ, ಅಲ್ಲಿ ಅಧಿದೇವತೆ. ಈಗ ನಾವು ಕೆಟ್ಟದ್ದು ಮಾಡಕ್ಕೆ ಹೋದಾಗ, ಈಗ ಪಕ್ಕದಲ್ಲಿ ಒಂದು 3 ಸ್ಟೇರ್ ಬಿಲ್ಡಿಂಗ್ ಕಟ್ಕೊಂಡಿದ್ದಾನೆ, ಒಂದು ಸ್ವಲ್ಪ ಚೆನ್ನಾಗಿದ್ದಾನೆ, ಬೇಕಂತ ಅವ್ರ ಮನೆ ಹತ್ರ ನಾವು ಕಸ ಹಾಕೋದು ಹೊಟ್ಟೆ ಊರಿಗೆ ಅಲ್ವಾ. ಆ ರೀತಿ ಮಾಡಕ್ಕೆ ಹೋದಾಗ ಇಲ್ಲಿ ಈ ಅಕ್ಷರ ಸತ್ಯದಲ್ಲಿ ತಾನೇ ಇದೆ, ಇದು ಸತ್ಯವಂತರ ತಾನೇ ಮಾಡಿದ್ದಾರೆ ಈ ಅಕ್ಷರವನ್ನ. ಹೌದು. ಈ ನಾವು ಕೆಟ್ಟದ್ದು ಮಾಡಿದಾಗ ಅವ್ರ ಆಶೀರ್ವಾದ ಮಾಡಲ್ವಲ್ಲ. ಓಕೆ, ಅಲ್ಲಿ ಆಶೀರ್ವಾದ ಮಾಡದಿದ್ದಾಗ ಈ ಕೆಲಸ ಮಾಡಲ್ವಲ್ಲ. ಇದು ತಪ್ಪು ಕೆಲಸಗಳು, ಕೆಟ್ಟ ಕೆಲಸಗಳಿಗೆ ಅಲ್ಲ ಸಾರ್, ನೀನು ಡಿಗ್ರಿ ತಗೊಂಡಿದ್ಯಾ, ನಿಮ್ಗೆ ಪ್ರಿನ್ಸಿಪಲ್ ಸೀಲ್ ಹಾಕ್ಕೊಟ್ಟಿರ್ಬೇಕಲ್ಲ. ಇದಕ್ಕೆ ಪ್ರಿನ್ಸಿಪಲ್ ಇದಾನಲ್ವಾ, ಈಗ ನಿನ್ನ ಮೇಲೆ ನಾನು ಪ್ರಯೋಗ ಮಾಡಬೇಕು. ಏನೋ ಒಂದು ಅರವಿಂದ್ ಉಚ್ಚಾಟನಾಯ ನಮಃ ಅಂತ ಹೇಳ್ಬಿಡ್ತೀನಿ ನಾನು. ಅರವಿಂದ್ ಉಚ್ಚಾಟನೆ ಈ ಊರು ಬಿಟ್ಬಿಡ್ಬೇಕು ಅಂತ ಅದರ ಅರ್ಥ. ಮಾಡ್ಬೇಕಾದ್ರೆ ನಾನು ನೀನು ಕೆಟ್ಟವನಾಗಿ ನನಗೇನಾದ್ರು ತೊಂದರೆಗಳು ಕೊಟ್ಟಿದ್ರೆ ಮಾತ್ರ ಇವ್ರು ಆಶೀರ್ವಾದ ಮಾಡ್ತಾರೆ, ಮಾಡು ಅವನಿಗೆ ಅಂತ. ನೀನು ಒಳ್ಳೆಯವನಾಗಿದ್ರೆ ನಾನು ಮಾಡಿದ್ರೆ ನನಗೆ ಆಶೀರ್ವಾದ ಆಗಲ್ಲ. ಇಲ್ಲಿ ಆಶೀರ್ವಾದ ಆಗದಿದ್ದಾಗ ಅಂತ ಅದು ಡ್ರಾ ಆಗೋಗ್ತದೆ. ಅಲ್ಲಿ ಮಾಡಿದ್ರು ಕೆಲಸ ಆಗಲ್ಲ, ಅದು ಹಂಗೆ ಸ್ಥಗಿತ, ಹಂಗೆ ಇರ್ತೈತೆ, ಅದು ಮುಂದಕ್ಕೆ ಹೋಗಲ್ಲ. ಗಾಡಿ ಸ್ಟಾರ್ಟ್ ಮಾಡಿದ್ದೀವಿ, ಸ್ಟಾರ್ಟಿಂಗ್ ಅಲ್ಲಿ ಐತೆ ಗಾಡಿ, ಓಕೆ, ಗೇರ್ ಹಾಕಿಲ್ವಲ್ಲ, ಮುಂದಕ್ಕೆ ಹೋಗಲ್ಲ. ಗೇರ್ ನಾವಲ್ಲ ಅಲ್ಲ. ವಿಷಯ ಚೆನ್ನಾಗಿ ತಿಳ್ಕೊಳ್ರಿ. ಓಕೆ, ನಾವು ಜನರಲ್ ಆಗಿ ಮಾತಾಡ್ಕೊಂಡು ಹೋಗ್ತಾ ಇದೀವಿ ವಿಚಾರವಾಗಿ. ಚೆನ್ನಾಗೈತೆ ವಿಚಾರ. ಈಗ ಗಾಡಿ ಸ್ಟಾರ್ಟ್ ಮಾಡಿದ್ದು ಸ್ಕೂಟ್ರ್, ಓಕೆ, ಗೇರ್ ಗಾಡಿ, ಅದು ಗೇರ್ ಹಾಕಿದ್ರೆ ಮಾತ್ರ ಮುಂದಕ್ಕೆ ಹೋಗುತ್ತೆ. ಹೌದು, ಗೇರ್ ನಮ್ಮ ಕೈಯಲ್ಲಿಲ್ಲ. ಅದು ಗೇರು ಆ ಮಂತ್ರಕ್ಕೆ ಸಂಬಂಧಪಟ್ಟಂತ ಅಧಿಪತಿ ಕೈಯಲ್ಲಿದೆ. ಓಂ ನಮೋ ಭಗವತೆ ಸಿದ್ಧಿ ವಿನಾಯಕಾಯಿ ಸರ್ವ ಕಾರ್ಯಕರ್ತ ಸರ್ವವಿಘ್ನ ಪ್ರಶಮನಾಯ ಸರ್ವ ರಾಜವಶೀಕರಾಯ ಸರ್ವ ಜನ್ ಸರ್ವ ಸ್ತ್ರೀ ಪುರುಷ ವಶೀಕರಾಯ ಶ್ರೀ ಹೋಮ್ ಓಂ ಶಟ್ ಅಂತ ಹೇಳ್ತಾರೆ ಗಣಪತಿ ಮಂತ್ರ. ಆ ಮಂತ್ರವನ್ನು ನಾವು 100 ಸಾರಿನೋ 108 ಸಾರಿನೋ 1000 ಸಾರಿನೋ ಎಷ್ಟೋ ಸಾರಿ ಜಪಿಸ್ತಾ ಇದ್ವಿ. ಜಪಿಸ್ತಾ ಇದ್ದಾಗ ಗಣಪತಿ ಅಲ್ಲಿರ್ತಾನೆ, 100% ಅಲ್ಲಿರ್ತಾನೆ ಗಣಪತಿ. ಅಲ್ಲಿದ್ದೇ ಇರ್ತಾನೆ. ಇವನು ಏನಕ್ಕೋಸ್ಕರ ಮಾಡ್ತಾವನೆ ಅಂತ ಗಮನಿಸ್ತಾ ಇರ್ತಾನೆ. ನಾವು ಒಳ್ಳೆ ಕಾರ್ಯಕ್ಕೆ ನಮಸ್ಕಾರ ಮಾಡ್ತಾ ಇದ್ದಾಗ ತಥಾಸ್ತು 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 ಅಂತ ಇರ್ತಾನೆ, ಮಾಡು 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 ಅಂತ ಇರ್ತಾನೆ. ನಾವು ಕೆಟ್ಟದ್ದು ಮಾಡ್ತೀವಿ ಅಂತ ಇಟ್ಕೋ, ಅಲ್ಲಿ ಅವನು ಕಲ್ದೀರ ಇರ್ತಾನೆ, ಸೈಲೆಂಟ್ ಆಗಿರ್ತಾನೆ, ಮಾಡು 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 ಅಂತ. ಅವತ್ತು ಹೋಗಲ್ಲ ಗಾಡಿ.
ಗಾಡಿ ಹೋಗಲ್ಲ ಮುಂದಕ್ಕೆ. ಇದು ಮಾಂತ್ರಿಕನ ವಿಚಾರ. ಓಕೆ. ರಿಯಲಿ ವಿಚಾರ ಇದು. ಗ್ರಹಗಳಾಗಬಹುದು, ಪ್ರಯೋಗಗಳಾಗ್ಬೋದು, ವಶೀಕರಣ ಆಗ್ಬೋದು, ಯಂತ್ರ ಆಗ್ಬೋದು, ಮಂತ್ರ ಆಗ್ಬೋದು, ತಂತ್ರ ಆಗ್ಬೋದು, ಯಾವುದೇ ದೇವ ಶೂದ್ರ ಶಕ್ತಿ ಆಗ್ಬೋದು, ಏನೇ ಆಗಬಹುದು. ಅದಕ್ಕೊಂದು ಅಧಿಪತಿ ಇದೆ. ಅದನ್ನು ನೀನು ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಮಾಡ್ಕೊಂಡಿರ್ಬೇಕು. ಅದು ನೀನು ಹೇಳ್ದಂಗೆ ಕೇಳೋ ರೀತಿಯಲ್ಲಿ ಇರಬೇಕು. ಅದು ಕೇಳಬೇಕಾದ್ರೆ ನೀನು ಲೋಕ ಕಲ್ಯಾಣವಾಗಿ ಇರಬೇಕು. ಇಲ್ಲಿ ಮೇಯ್ನು ಲೋಕ ಕಲ್ಯಾಣವಾಗಿ ನೀನಿದ್ದರೆ ಪ್ರಯೋಗ ಮಾಡುವಂತೈತೆ. ಈಗ ಮಾಟ ಮಾಡ್ತೀವಿ ನಾವು, ಪ್ರಯೋಗ ಮಾಡ್ತೀವಿ ನಾವು ಅಂತ ಹೇಳ್ತೀವಿ. ಆ ಪ್ರಯೋಗ ಮಾಡಿಸ್ಕೊಳ್ತಕ್ಕಂಥವನು, ಈಗ ನಮ್ಮ ಒಂದು ಪ್ರಯೋಗಕ್ಕೆ ಸಿಕ್ಕಿರ್ತಕ್ಕಂಥ ಒಂದು ಬಲಿ ಪಶುವು, ಅವನು ತುಂಬ ಕೆಟ್ಟವನಾಗಿದ್ದು, ಅವನಿಂದ ನೂರಾರು ಜನಕ್ಕೆ ತೊಂದರೆ ಆಗಿದ್ದು, ಅವನು ಒಂದು ಕೆಟ್ಟ ರೀತಿಯಾದಂಥ ಹುಳ ಆಗಿದ್ದರೆ ತಕ್ಷಣ ಈ ದೇವತೆ ನಮಗೆ ಸಪೋರ್ಟ್ ಮಾಡುತ್ತೆ. ಸೊ ಕೆಟ್ಟದ್ದಕ್ಕೆ ಜಲ್ದಿ ಅದನ್ನ ಅದು ಅವನು ಸರಿ ಇಲ್ಲ ಅಂತ ತೀರ್ಮಾನ ಆಗಿರುತ್ತೆ. ಆ ತೀರ್ಮಾನ ಇರೋದ್ರಿಂದನೇ ನಿನ್ನನ್ನು ಅಲ್ಲಿ ಪರಮಾತ್ಮ ಬಳಸ್ತಾ ಇರ್ತಾನೆ ಅವನ ಸರ್ವನಾಶ ಮಾಡೋಕ್ಕೆ. ಸೊ ದೇವ್ರದೇ ಒಂದು ಕೆಲಸ ಅನ್ನೋ ಥರ ಇರುತ್ತೆ ಇದು. ಮುಖ್ಯವಾಗಿ ಮೇಯ್ನು 99% ದೇವ್ರದೇ ಇದು. 99% ದೇವ್ರದೇ ಸ್ವಾಮಿ ಇದು. ಓಂ ನಮ ಶಿವಾಯ. ಎಲ್ಲದಕ್ಕೂ, ಕೆಟ್ಟಿದ್ದಕ್ಕೂ, ಒಳ್ಳೆಯದಕ್ಕೂ, ಇನ್ನೊಂದಕ್ಕೂ, ಮಂತ್ರಕ್ಕೂ, ತಂತ್ರಕ್ಕೂ, ಯಂತ್ರಕ್ಕೂ, ಪೂಜೆಗೆ ಎಲ್ಲದಕ್ಕೂ ಓಂ ತಗೊಂತೀವಿ. ಓಂ ಪ್ರಣವ. ಅದು ಪ್ರಣವ ಬೀಜ. ಯಾವುದೇ ಒಂದು ಗಿಡ, ಒಂದು ಮರ, ಒಂದು ಮಳೆ, ಒಂದು ಹುಲ್ಲು, ಒಂದು ಒಟ್ಟು ಏನೇ ಹುಟ್ಟಬೇಕಾದ್ರೂ ಬೀಜ ಹಾಕ್ಬೇಕಲ್ಲ, ಬೇಕು. ನಮ್ಮ ದೇಶದಲ್ಲೇ ಇಲ್ದಿದ್ದಂಥ ಗಿಡ ಇಲ್ಲಿ ಹುಟ್ಟುಬಿಡ್ತೈತೆ. ಹೆಂಗ್ ಹುಡ್ತೈತೆ ಅಂದ್ರೆ ಯಾವುದೋ ಒಂದು ಪಕ್ಷಿ ಅಲ್ಲಿ ತಿನ್ಬಿಟ್ಟು ಬಂದು ಇಲ್ಲಿ ವಿಸರ್ಜನೆ ಮಾಡಿರ್ತೈತೆ, ಆ ಬೀಜ ಇಲ್ಲಿ ಮಳಿತೈತೆ. ಹೌದು, ಬೀಜ ಅಲ್ವಾ ಅದು? ಈ ಓಂ ಅಂತಕ್ಕಂಥದ್ದು ಬೀಜ, ಮುಖ್ಯವಾಗಿ ಬೀಜ ಇದು. ಈ ಬೀಜ ಮಳಿಬೇಕಾದ್ರೆ ಇಲ್ಲಿ ಓಂ ಬೀಜಂ ಹ್ರೀಂ ಶಕ್ತಿ ಕ್ರೂಂ ಕೀಲಕಂ. ಓಂಕಾರಕ್ಕೆ ಪ್ರಣವ ಅಂತ ಹೇಳ್ತಾನೆ. ಪ್ರಣವ ಬೀಜ ಮೇನ್ ಮೂಲಾಧಾರ. ಈ ಓಂ ಎಲ್ಲದಕ್ಕೂ ತಗೊಂತೀವಿ ನಾವು, ಎಲ್ಲದಕ್ಕೂ ಬೇಕು. ಓಮಿಗೆ ಸಂಬಂಧಪಟ್ಟಂತ ಅವನು ಸದಾಶಿವನು ಅವನ ಆಶೀರ್ವಾದ ಮಾಡ್ಬೇಕಲ್ವಾ. ಓಂ ನಮಃ ಶಿವಾಯ. ಓಕೆ, ಆಶೀರ್ವಾದ ಮಾಡ್ತಾನೆ ಅವನು. ಓಂ ನಮಃ ಶಿವಾಯ ಅಂದ್ರೆ ಏನೋ ಇಲ್ಲ ಅದರಲ್ಲಿ, ನಿನಗೆ ನಮಸ್ಕಾರ ಅಂತ. ಓಂ ನಮಃ ಶಿವಾಯ. ಓಕೆ, ನಮಸ್ಕಾರ ಅರವಿಂದ್, ಇಷ್ಟೇ. ಅದು ಇನ್ನೇನು ಅಲ್ಲ. ಅದು ನಮ ಅಂದ್ರೆ ನಮಸ್ಕಾರ, ಶಿವ ಅಂದ್ರೆ ಶಿವ ನಿನ್ನ ಹೆಸರು. ಓಂ ನಮಃ ಶಿವಾಯ. ಓಕೆ, ಡೈಲಿ ಶಂಕ್ಷನ್ನೇ ಅದು. ಓಕೆ, ಅಲ್ಲಿ ಯಾಮ್ ನಮಃ ಶಿವಾಯ ಅಂತ ಹೇಳ್ತೀವಿ. ಯಾಮ್ ನಮಃ ಶಿವಾಯ ಅಂದಾಗ ಓಂ ಪ್ರಣವ, ಯಾಮ್ ಬಂದ್ಬಿಟ್ಟು ಆಕರ್ಷಣೆ ಬೀಜಾಕ್ಷರ. ಅದು ಯಾಮ್ ಬಂದ್ಬಿಟ್ಟು ಆಕರ್ಷಣೆ ಬೀಜಾಕ್ಷರ. ಇಲ್ಲಿ ನೀನು ಏನೋ ಒಂದು ಆಕಾಂಕ್ಷೆಯಿಂದ ಮಾಡ್ತಾ ಇರ್ತೀಯ ಈ ಮಂತ್ರವನ್ನ. ಯಾಮ್ ತಗೊಂಡಾಗ ಆಕರ್ಷಣೆ. ಈಗ ನಮ್ಮ ಮನೆಯಲ್ಲಿ ಯಾವುದೋ ಕೆಲಸ ಕಾರ್ಯಗಳಾಗ್ತಾ ಇಲ್ಲ, ಮಂಗಳ ಕಾರ್ಯಗಳಾಗ್ತಾ ಇಲ್ಲ, ಮದುವೆ ಆಗ್ತಾ ಇಲ್ಲ, ನಮಗೆ ಸರಿಯಾಗಿ ನಾವು ಸಂಪಾದನೆ ಮಾಡಿದಂಥ ಹಣ ಬೇರೆ ರೀತಿಯಲ್ಲಿ ಖರ್ಚಾಗಿ ಹಾಳಾಗಿ ಹೋಗ್ತಾ ಇದೆ, ಯಾವುದೋ ಒಂದು ಕಾಯಿಲೆ ಕಸಾಲೆ ಬರ್ತಾ ಇದೆ, ಏನೋ ಒಂದು ಗಲಾಟೆ ಬಂತು, ಎಲ್ಲೋ ಹೋದ್ವಿ, ಯಾವುದೋ ಸ್ಟೇಷನ್ಗೆ ಹೋದ್ವಿ, ಯಾರನ್ನೋ ಲಾಯರ್ ನೋಡಿದ್ವಿ, ಈ ರೀತಿ ಹೊಟ್ಟೋಗ್ತಾ ಇದೆ ನಮ್ಮ ಹಣ. ನಾವು ದೇವರೇ ಅಂತ ಕಷ್ಟಪಟ್ಟಂಥ ಹಣ ನಮಗೆ ಊಟ ಮಾಡಿ ಒಂದು 500 ರೂಪಾಯಿ ಉಳಿಲಿಲ್ಲ ಅಂತಕ್ಕಂಥ ವಿಚಾರ ಬಂದಾಗ ಯಾಮ್ ನಮಃ ಶಿವಾಯ ಅಂತ ತಗೊಂತೀವಿ ನಾವು. ಯಾಮ್ ಅಂದ್ರೆ ಆಕರ್ಷಣೆ. ಏನು ಜನ, ಧನ ಮತ್ತೆ ಕೆಲಸ ಕಾರ್ಯ, ಸರ್ವ ಕಾರ್ಯಗಳು ನಮಗೆ ಆಕರ್ಷಣೆಯಾಗಲಿ, ನಮಗೆ ನೆಗೆಟಿವ್ ಇರ್ತಕ್ಕಂಥದ್ದು ಸರ್ವ ದೋಷಗಳು ದೂರ ಹೋಗ್ಲಿ ಅಂತಕ್ಕಂಥ ಅದರ ಒಂದು ಚಿಹ್ನೆ, ಅದರ ಸಂಕೇತ, ಅದರ ಸಂಕಲ್ಪ. ಆ ಸಂಕಲ್ಪವನ್ನು ಮಾಡಿ ನಾವು ಮಾಡ್ತಾ ಇರ್ತೀವಿ. ಯಾಮ್ ನಮಃ ಶಿವಾಯ. ಯಾಮ್ ನಮಃ ಶಿವಾಯ ಅಂದಾಗ ಈ ಶಿವಪ್ಪ ಅಗೋಚರವಾದಂಥ ರೂಪದಲ್ಲಿ ಇವನು ಏನಕ್ಕೋಸ್ಕರ ಮಾಡ್ತಾ ಇರೋದು ಈ ಕೆಲಸ? ಈ ಪಾಯಿಂಟ್ ತಗೊಂಡವನಲ್ಲ, ಇದ್ರ ಅರ್ಥ ಏನು? ಇವಾಗ ನಾವು ಅವ್ರ ಜಮೀನು ಅಳ್ಸಕ್ ಹೋದಾಗ ಅವ್ರು ಸುಮ್ಮನೆ ಇರ್ತಾರ? ಬರ್ತಾರ ಅವರು. ಅಲ್ಲಲ್ಲ, ಅವ್ರ ಜಮೀನು ನಾವು ನಮ್ಮ ಜಮೀನು ಅಳಿಸ್ಕೊಂಡ್ರೆ ನಾವು ಓಕೆ ಅಕ್ಕಪಕ್ಕ ನಮ್ದೇನು ಅಳಿತ ಅಂತ ನೋಡ್ತಾರೆ. ಅದು ಡೈರೆಕ್ಟ್ ನಾವು ಅವ್ರ ಜಮೀನು ಅಳ್ದಾಗ ಅವ್ರು ಏನು ಮಾಡ್ತಾರೆ? ಏನು ನಿನ್ನ ಹತ್ರ ಏನೇನೈತೆ ಅಂತ ನೋಡ್ತಾರೆ. ಅದೇ ರೀತಿಯಾಗಿ ಯಾಮ್ ನಮಃ ಶಿವಾಯ ಅಂದಾಗ ಈ ಸದಾಶಿವನು ಏನು ಮಾಡ್ತಾನಪ್ಪ ಅಂದರೆ ನನ್ನ ಹೆಸರನ್ನ ಈ ಒಂದು ಪಾಯಿಂಟಲ್ಲಿ ತಗೊಂತಾವನಲ್ಲ, ಇದರಿಂದ ಫಲಾಫಲಿತಗಳೇನು, ಇವನು ಯಾಕೆ ತಗೊಂಡಿದ್ದಾನೆ, ಯಾರಿಗೋಸ್ಕರ ತಗೊಂಡಿದ್ದಾನೆ ಅಂತ ನೋಡ್ತಾನೆ. ನಾವು ಯಾರಿಗೆ ಬೇರೆಯವ್ರಿಗೋಸ್ಕರ ಆಗಲಿ ನಮಗೋಸ್ಕರ ಆಗಲಿ ಒಳ್ಳೆಯದಕ್ಕೆ, ನಮ್ಮ ಆಕರ್ಷಣೆಗೋಸ್ಕರ, ನಮ್ಮ ಆಸೆಗೋಸ್ಕರ, ನಮ್ಮ ಹೊಟ್ಟೆ ತಾಪತ್ರಯಕ್ಕೋಸ್ಕರ ಮಾಡ್ತಾ ಇದ್ದಾಗ ಅಂದ ಸದಾಶಿವಂದು ಏನು ತೊಂದರೆ ಇಲ್ಲ, ಸತಾಸ್ತು ಮಾಡು ಅಂತಾನೆ. ಆಗ ಅವಾಗ ಯಾಮ್ ಕೆಲಸ ಮಾಡೋದು. ನಮಃ ಶಿವಾಯ ಮಾಮೂಲಿ ನಿಂಗೆ ನಮಸ್ಕಾರ ಅಷ್ಟೇ, ಬೇರೆ ಏನಿಲ್ಲ. ಶಿವಾಯನಲ್ಲಿ ಏನು ಕತೆ ಇಲ್ಲ ಇಲ್ಲಿ. ನಮಃ ಶಿವಾಯನಲ್ಲಿ ಕತೆ ಏನು ಇಲ್ಲ ಇಲ್ಲಿ. ನಮಸ್ಕಾರ, ಶಿವಪ್ಪ ನಿನ್ನ ಹೆಸರು ಕಾಪಾಡು, ಇಷ್ಟೇ. ಬಟ್ ಯಾಮ್ ತಗೊಂಡಾಗ ಅದು ಆಕರ್ಷಣೆ ಬೀಜ. ಅದಕ್ಕೆ ಅವ್ರು ಆಶೀರ್ವಾದ ಮಾಡಿದ್ರೆ ಮಾತ್ರನೇ ಮಾಂತ್ರಿಕ ಇಲ್ಲಿ ಕೆಲಸ ಮಾಡೋದು, ಸಾಧಕನಿಗೆ ಹೆಸರು ಬರೋದು, ಸಾಧಕನಂತ ಹತ್ರ ಬಂದಿರತಕ್ಕಂಥ ವ್ಯಕ್ತಿಗೆ ರಿಸಲ್ಟ್ ಸಿಗೋದು. ಇಲ್ಲ ಸಿಗಲ್ಲ. ಏನ್ ಸಿಗಲ್ಲ? ಸಿಗಲ್ಲ ಇಲ್ಲಿ.
ಅದೇ ರೀತಿಯ ಕ್ಷಂ ನಮಃ ಶಿವಾಯ ಅಂತ ತಗೊಂತೀವಿ. ಕ್ಷಂ ತಗೊಂಡಾಗ ಅದು ಅಮೃತ ಪಂಚಾಕ್ಷರಿ. ಆ ಕ್ಷಮ್ಗೆ ಏನ್ ಮಾಡಿದ್ದಾರೆ, ಕ್ಷಮ್ ಅಂತ ಅಕ್ಷರಕ್ಕೆ ಅಮೃತ ಪಂಚಾಕ್ಷರಿ ಅಂತಕ್ಕಂಥ ಒಂದು ಬಿರುದನ್ನ ಕೊಟ್ಟಿದ್ದಾರೆ. ಏನು ಈ ಪಂಚಾಕ್ಷರಿಗಳಲ್ಲಿ 3600 ಪಂಚಾಕ್ಷರಿಗಳು. ಈ ಪಂಚಾಕ್ಷರಿಗಳಲ್ಲಿ ಈ ಪಂಚಾಕ್ಷರಿಗಳಿಗೆ ಈ ಕ್ಷಮ್ ಅಂತಕ್ಕಂಥ ಒಂದು ಅಕ್ಷರಕ್ಕೆ ಅಮೃತ ಪಂಚಾಕ್ಷರಿ ಅಂತ. ಈ ನಮ್ಮ ನವಗ್ರಹಗಳಲ್ಲಿ ಈ ಚಂದ್ರನಿಗೆ ನಾವು ಅಮೃತ ಕೊಡ್ತಕ್ಕಂಥ ದೇವರು ಅಂತ ಏನು ಹೇಳ್ತೀವೋ, ಅಮೃತ ಸುರಿಯೋದು ಅವನಿಂದ, ಯಾರಿಂದ, ಚಂದ್ರನಿಂದ ಅಂತ ಏನು ಹೇಳ್ತೀವೋ, ಆ ರೀತಿಯಾಗಿ ಕ್ಷಮ್ ಅನ್ನೋ ಅಕ್ಷರಕ್ಕೆ ಅಮೃತ ಪಂಚಾಕ್ಷರಿ ಅಂತ ಹೆಸರನ್ನ ಕೊಟ್ಟಿದ್ದಾರೆ. ಅದಕ್ಕೆ ಶಕ್ತಿಯನ್ನು ತುಂಬಿದ್ದಾರೆ. ಅದನ್ನು ನಾವು ಮಾಡಿದಾಗ ಅದರ ಫಲನೂ ನಮಗೆ ಸಿಗುತ್ತೆ. ಬಟ್ ನಾವು ಏನಕ್ಕೆ ಉಪಯೋಗಿಸ್ತಾ ಇರ್ತೀವಿ ಅನ್ನೋದು ಇಲ್ಲಿ ಬೇಕು. ಕೇಳ್ತಾರೆ, ಇದು ಸರ್ಟಿಫಿಕೇಟ್, ಇದು ಪ್ರತಿ ಕೆಲಸ ಮಾಡೋವಾಗ, ಪ್ರತಿ ಪ್ರಯೋಗ ಮಾಡೋವಾಗ ಒಪ್ಸೆ ಮಾಡ್ಬೇಕಿದ್ರೆ ನಡೆಯಲ್ಲ. ಇಲ್ಲಿ ಈಗ ನೀವು ಏನೇ ಕೆಲಸ ಮಾಡಬೇಕಾದ್ರೂ ನಿಮ್ಮ ಪಂಚಾಯತಿಯಿಂದ ಬೇಕಲ್ವ ಆರ್ಡ್ರ್? ಬೇಕತ್ತ. ಇದು ಆರ್ಡ್ರ್, ಇದು ಈ ಆರ್ಡ್ರು ಮಾಂತ್ರಿಕರಿಗೆ ಗೊತ್ತಿಲ್ಲ. ಅದು ಗಂಟೆಯಲ್ಲಿ ಕೊಡ್ತೀನಿ, 2 ಗಂಟೆಯಲ್ಲಿ ಕೊಡ್ತೀನಿ, 24 ಗಂಟೆಯಲ್ಲಿ ಕೊಟ್ಬಿಡ್ತೀನಿ ರಿಸಲ್ಟು. ಅಷ್ಟು ಸುಲಭ ಅಲ್ಲ ಅದು. ನೀನು ಏನು ಮಾಡ್ತಾ ಇದೀಯ ಅನ್ನೋದು ಮೇಯ್ನು, ನೀನು ಹೆಂಗಿದೆಯಾ ಅನ್ನೋದು ಮೇಯ್ನು, ನಿನ್ನ ಸಾಧನೆ ಏನು, ನೀನು ಅದ್ರ ಬಗ್ಗೆ ಏನೇನು ತಿಳ್ಕೊಂಡಿದೀಯಾ, ನೀನು ಏನಕ್ಕೋಸ್ಕರ ಮಾಡ್ತಾ ಇದೀಯಾ, ಯಾರ ಮೇಲೆ ಮಾಡ್ತಾ ಇದೀಯಾ, ನಿನಗೇ ಮಾಡ್ಕೊತಾ ಇದೀಯಾ ಅನ್ನೋದೆಲ್ಲನೂ ಇಲ್ಲಿ ಒಪ್ಸ್ಬೇಕಾಗುತ್ತೆ. ಸಂಕಲ್ಪ ಅಲ್ವಾ ಮೇಯ್ನು. ಇವಾಗ ದೇವಸ್ಥಾನಕ್ಕೆ ಹೋಗ್ತಿರ್ವಿ, ಸಂಕಲ್ಪ ಮಾಡ್ಕೊಳ್ರಿ ಅಂತಾರೆ ಅವರು. ಹೌದು. ಮೊದಲು ತೀರ್ಥ ಕೊಡ್ತಾನೆ, ಆಮೇಲೆ ಹೂವು ಕೊಡ್ತಾನೆ, ನಮ್ದು ಕಣಿ ಎಲ್ಲ ಕೇಳ್ತಾನೆ, ಅಡ್ರೆಸ್ ಪ್ರೂಫು. ಆಮೇಲೆ ನೀವು ಸಂಕಲ್ಪ ಮಾಡ್ಕೊಳ್ರಿ. ಏನು ಸಂಕಲ್ಪ? ನಮ್ಗೆ ಮಕ್ಕಳಿಲ್ಲ, ನನ್ನ ಹೆಂಡ್ರಿ ಇಲ್ಲ, ನಂಗೆ ಮನೆ ಇಲ್ಲ, ಆಸ್ತಿ ಇಲ್ಲ, ಏನೋ ನಿನ್ನ ಸಂಕಲ್ಪ ನೀನು ಮಾಡ್ಕೊಂಡು ಕೂತ್ಕೊಳ್ಳೆ ಅಂತಾನೆ. ಸಂಕಲ್ಪ ಮಾಡ್ಕೊಂಡು ಕೂತ್ಕೊಂಡ್ರೆ ಅವನು ಮಂತ್ರ ಹೇಳ್ತಾನೆ, ಅಲ್ಲಿ ಏನೋ ಪೂಜೆ ಮಾಡ್ತಾನೆ, ಹೋಗ್ರಿ ಅಂತಾನೆ. ಅದೇ ರೀತಿಯಾಗಿ ನಾವು ಮಾಡೋ ಕೆಲಸಕ್ಕೆ ಸಂಕಲ್ಪ ಮಾಡಬೇಕಲ್ಲ. ನಾವು ಮೊದಲು ಸಂಕಲ್ಪ ಮಾಡ್ಬೇಕಿಲ್ಲಿ. ವಶೀಕರಣನೇ ಮಾಡೋಣಪ್ಪ, ಯಾವುದೋ ಹುಡುಗಿ ಬೇಕು ನಮಗೆ, ಸಂತೋಷ, ಸಂಕಲ್ಪ ಮಾಡಬೇಕಲ್ಲ. ಇವಾಗ ಎಲ್ಲೋ ಒಂದು ಕಡೆ ಹೆಣ್ಣು ನೋಡಿದ್ದೀವಿ, ಅವ್ರು ಹುಡುಗಿನ ಕೊಡಲ್ಲ ಅಂತ ಅವ್ರೆ ನಮಗೆ, ಅವ್ರನ್ನ ನಮ್ಗೆ ಕೊಡಂಗೆ ನಾವು ಮಾಡ್ಕೋಬೇಕು. ಈಗ ನಾವು ಒಂದೇ ಜಾತಿ, ಅವರು ನಾವು ಎಲ್ಲ ಒಂದೇ ಜಾತಿ, ನಮಗೂ ಆಸ್ತಿ ಇದೆ, ಅವ್ರಿಗೂ ಆಸ್ತಿ ಇದೆ, ಹುಡುಗಿ ಇಷ್ಟ ಆಗಿದೆ, ಏನೋ ಕಾರಣಾಂತರಗಳಿಂದ ಅವ್ರು ಕೊಡಲ್ಲ ಅಂತ ಅವ್ರೆ. ಕೊಡಲ್ಲ ಅಂದಾಗ ನಮ್ಗೆ ಅದೇ ಮನೇಲಿ ಹೆಣ್ಣು ಬೇಕು, ಅದೇ ಹುಡುಗಿ ಬೇಕಂದಾಗ ನಾವು ಸಂಕಲ್ಪ ಮಾಡ್ಬೇಕಲ್ಲ ಇಲ್ಲಿ. ಹೌದು. ಯಾಮ್ ನಮಃ ಶಿವಾಯ ಅಂದರೆ ಅವರು ನಮ್ಮಂತೆ ಆಕರ್ಷಣೆ ಆಗಿ ನಮಗೆ ಮಗುವನ್ನು ಕೊಟ್ಟು ಮದುವೆ ಮಾಡಿ, ಆ ಮದುವೆ ನಾವು ಮಾಡಿಕೊಂಡು ಸಾರ್ವತ್ರಿಕವಾಗಿ ಸಂಸಾರ ಮಾಡ್ಕೊಂಡು ಹೋಗೋಣ ಅಂದ್ರೆ ಒಳ್ಳೆ ಕಾರ್ಯನೇ ಮಾಡೋಣ. ಬಟ್ ಅವ್ರು ಕೊಡಂಗೆ ಮಾಡಬೇಕಾದ್ರೆ ಇಲ್ಲಿ ಸಂಕಲ್ಪ ಇಡಬೇಕಲ್ವ ನಾವು. ಸಂಕಲ್ಪ ಇಟ್ಟು ಆ ಬೀಜಾಕ್ಷರ ಪ್ರಯೋಗ ಮಾಡಬೇಕಲ್ವ ನಾವು. ಆ ಪ್ರಯೋಗ ಮಾಡಿ ಆ ಪ್ರಯೋಗಕ್ಕೆ ಏನೇನು ಸಂಬಂಧಪಟ್ಟಂಥ ಮೂಲಿಕೆಗಳು, ಮಂತ್ರಗಳು, ಯಂತ್ರಗಳು, ತಂತ್ರಗಳು ಇದೆಲ್ಲ ರೆಡಿ ಮಾಡಿ ನಾವು ಕೊಟ್ಟಿರ್ತೀವಿ. ಕೊಟ್ಟಾಗ ಅದನ್ನು ಎತ್ಕೊಂಡು ಹೋಗಿ ಮನೆಯಲ್ಲಿ ಈ ರೀತಿ ಪೂಜೆ ಮಾಡಿರಿ ಅಂತ ಹೇಳಿರ್ತೀವಿ. ಇಷ್ಟು ದಿನ ಪೂಜೆ ಮಾಡಿ ಆಮೇಲೆ ಅವ್ರಿಗೆ ಮಾತಾಡ್ರಿ, ಫೋನ್ ಮಾಡಿ, ಇಲ್ಲ ಅವ್ರ ಹತ್ರ ಹೊಟ್ಟು ಬನ್ನಿರಿ, ಇಲ್ಲ ಮೀಡಿಯೇಟರ್ನ ಕಳಿಸ್ರಿ, ಇವಾಗ ಏನೋ ಚೇಂಜ್ ಆಗಿದೆಯಾ ಮನಸ್ಸು ಅಂತ ಕೇಳ್ತೀವಲ್ಲ ನಾವು. ಇದು ವೈದ್ಯ. ಇದು ಒರಿಜಿನಲ್ ಪ್ರಯೋಗಗಳು. ನಾನು ಮಾತಾಡ್ತಾ ಇರೋದು ನಿಮ್ಮ ಹತ್ರ. ನಮ್ಮ ಹತ್ರ ಏನಕ್ಕೆ ಬರ್ತಾರೆ, ನಾವೇನು ಮಾಡ್ತೀವಿ, ಅವ್ರು ಏನು ಮಾಡ್ಕೋಬೇಕು, ಅವ್ರಿಗೆ ಕೇಳಿದ್ದಂಥ ಒಂದು ರಿಸಲ್ಟ್ ಸಿಕ್ಕಿದೆಯಾ ಇಲ್ವಾ, ಇದು ಮೇನ್ ವಿಚಾರ ಅಲ್ಲೇನು ಸ್ವಾಮಿ? ಹೌದು ಹೌದು. ಭೂತಗಳದ್ದು, ಪ್ರೇತಗಳದ್ದು, ಪಿಶಾಚಿಗಳದ್ದು, ಮಂತ್ರಗಳದ್ದು 150 ಎಪಿಸೋಡ್ ಕೊಟ್ಟಿದ್ದೀನಿ, ಅದೆಲ್ಲ ಇದೆ. ಬಟ್ ವಿಷಯ ಇದೆ ಅಲ್ವಾ? ಹೌದು ಹೌದು. ಯಾರೇ ನಮ್ಮ ಹತ್ರ ಬರಲಿ, ನೋಡಿ ಕರೆಂಟು ಬಂತು, ಯಾರೇ ಏನಕ್ಕೆ ಬಂದರು ಇದೆ ಅಲ್ವಾ? ಯಾವ ಥರ ಈ ವಿದ್ಯೆಗಳನ್ನ ನೀವು ಸಂಪಾದನೆ ಮಾಡ್ಕೊಂಡಿದ್ದೀರಾ, ನಿಮ್ಮ ಬಗ್ಗೆ ನಾನು ಇದುವರೆಗೂ ಅಷ್ಟು ಡೀಟೇಲಾಗಿ ತಿಳಿಸಿಲ್ಲ. ನೀವು ಯಾವ ಥರ ಸಾಧನೆ ಮಾಡ್ಕೊಂಡು ವಿದ್ಯೆಗಳು ಕಲ್ತಿದ್ದೀರಾ ಅಂತ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಸಾಧನೆಗಳ ಬಗ್ಗೆ ಖಂಡಿತ ತಿಳಿಸ್ತೀನಿ ಸ್ವಾಮಿ. ಸೊ ವೀಕ್ಷಕರೇ, ಮಿಸ್ ಮಾಡಿದೆ ನೆಕ್ಸ್ಟ್ ವಿಡಿಯೋ ನೋಡಿ. ದೇವರಾಜಣ್ಣವ್ರದ್ದು, ಅವರು ಯಾವ ರೀತಿ ಈ ಸಾಧನೆಗಳು ಮಾಡಿಕೊಂಡು ಇವತ್ತು ಇಷ್ಟೆಲ್ಲ ವಿದ್ಯೆಗಳು ಅವ್ರು ಸಂಪಾದನೆ ಮಾಡೋರಂದರೆ ಅವ್ರ ಶ್ರಮ ಹೇಗಿತ್ತು ಅದನ್ನು ಮುಂದಿನ ವಿಡಿಯೋದಲ್ಲಿ ಮಾತಾಡ್ತೀನಿ. ಸೊ ಎಪಿಸೋಡ್ನ ಮಿಸ್ ಮಾಡಿದೆ ನೋಡಿ. ನಮಸ್ಕಾರ.